Namaskara. 100, 18, 4 are some magical numbers in the world of music. Why do I say that? 100 ragas at the tender age of 18 months and concerts at just the age of 4 is when the musical journey started. She comes from the background of rich Carnatic classical music. She's the pioneer to apply the fundamentals, the soul of Indian singing in the global context. She's a singer, flautist, composer, songwriter, and music educator. Please welcome the very talented, the very inspiring Varijashree Venugopal. Namaskara Varija. Namaskara Kedar. How are you? All good. Thank you so much for making time. Welcome home. Oh, thank you. Out of your super busy schedule. And you fit in very, very aptly for the title, The Traveling Musician. Thank you so much. No, it's my honor. Actually, ನಾನೊಂದಷ್ಟು ಎಪಿಸೋಡ್ಸ್ ನೋಡಿದೆ ಆ್ಯಂಡ್ ಬಹಳ ಖುಷಿ ಆಯಿತು ಬಿಕಾಸ್ ಇಟ್ಸ್ ಅ ವೆರಿ ರೇರ್ ಟಾಪಿಕ್. ಎಲ್ಲ ಮ್ಯೂಸಿಷಿಯನ್ಸ್ದು ಜರ್ನಿ ಬಗ್ಗೆ ಮಾತಾಡ್ತೀವಿ, ಬಟ್ ದಿಸ್ ಇಸ್ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಭಾಳಷ್ಟು ಕಥೆಗಳು ಆಚೆ ಬರುತ್ತಿದ್ರಿಂದ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್. Thank you. So let's start the very first journey musically. How did it all start ನಿಮಗೆ? ನಾವು ಒಂದೇ ಏರಿಯಾದಲ್ಲಿ ಬೆಳೆದವರು, ITI ಲೇಔಟ್. ಸೊ ಅಪ್ಪ ಅಮ್ಮ, ನಿಮ್ಮ ತಂದೆ ತಾಯಿ ನನಗೆ ಪರಿಚಯ, ನನ್ನ ತಂದೆ ತಾಯಿ ನಿಮಗೆ ಪರಿಚಯ. ಸೊ ಇಬ್ಬರು ಮ್ಯೂಸಿಷಿಯನ್ಸ್, ನಮ್ಮ ಅಪ್ಪ ಅಮ್ಮ. ವಿದ್ವಾನ್ HS ವೇಣುಗೋಪಾಲ್, ಹೀ ಈಸ್ ಅ ಫ್ಲೌಟಿಸ್ಟ್ ಆ್ಯಂಡ್ ಗುರು. ಆ್ಯಂಡ್ ನಮ್ಮ ತಾಯಿ ರಮಾ ವೇಣುಗೋಪಾಲ್ ಹಾಡ್ತಾರೆ ಕೂಡ. ಇಬ್ಬರೂ ಬಹಳ ಚಿಕ್ಕ ವಯಸ್ಸಿಂದ ಸಂಗೀತ ಕೇಳಿ ಕೇಳಿ ಒಂದು ಕೇಳ್ಮೆಯಿಂದ ಒಂದು ಟೇಸ್ಟ್ ಬೆಳೆಸ್ಕೊಂಬಂದಿರೋ ಮನೆತನ ಎರಡೂ. ನಮ್ಮ ಅಜ್ಜಿ ತಾತ ಎರಡು ಕಡೆನೂ, ಪೆಟರ್ನಲ್ ಆ್ಯಂಡ್ ಮೆಟರ್ನಲ್. ಸೊ ಹಾಗೆ ಅದೇ ನನಗೂ ಪಾಸ್ ಆಯಿತು. ಫಸ್ಟ್ ಥಿಂಗ್ ಈಸ್ ಕಂಡೀಷ್ನಿಂಗ್. ನನಗೆ ಯಾವಾಗಲೂ ಕಿವಿ ಮೇಲೆ ಸಂಗೀತ ಬೀಳ್ತಾಯಿತ್ತು. ಅಪ್ಪನ ಕ್ಲಾಸಸ್ ನಡೀತಾಯಿತ್ತು. ಅವಾಗ ನಾನು ತುಂಬ ಚಿಕ್ಕ ವಯಸ್ಸು, ಸಿನ್ಸ್ ವೆನ್ ಐ ವಾಸ್ ಅ ಟಾಡ್ಲರ್, 5-6 months ಇರೋವಾಗಿಂದಾನು ಕಿವಿ ಮೇಲೆ ಸಂಗೀತ ಬೀಳ್ತಾನೆ ಇತ್ತು. ಸೊ ಐ ಮಸ್ಟ್ ಸೇ ಮ್ಯೂಸಿಕ್ ಬಿಕೇಮ್ ಮೈ ಫಸ್ಟ್ ಮದರ್ ಟಂಗ್. ಬ್ಯೂಟಿಫುಲ್. ಸೊ ಅಲ್ಲಿಂದ ಐ ಟರ್ನ್ಡ್ ಔಟ್ ಲಕ್ಕಿ ದಟ್ ಮ್ಯೂಸಿಕ್ ಆಲ್ಸೋ ಬಿಕೇಮ್ ಮೈ ಪ್ಯಾಷನ್. ಸೊ ಕೆಲವು ಸತಿ ನಾವು ಯಾವುದಕ್ಕೆ ಎಕ್ಸ್ಪೋಸ್ ಆಗ್ತೀವೋ ಅದೇ ನಮ್ಮ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಬಟ್ ಈ ಒಂದು ಕೇಸಲ್ಲಿ ಐ ಥಿಂಕ್ ಐ ಟರ್ನ್ಡ್ ಔಟ್ ಲಕ್ಕಿ. ಐ ಗಾಟ್ ದ ರೈಟ್ ಇಂಗ್ರೀಡಿಯೆಂಟ್ಸ್ ಟು ಕುಕ್ ಮೈ ರೆಸಿಪಿ. Nice. And the luck was very good because we also get to experience it from you. I think so. So we are happy with you about it. Yeah. I'm sure you relate to it. You are from a musical family, so I do. It's a beautiful environment to be brought up in. ಖಂಡಿತ. ಅದಕ್ಕೆ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಇದೆ. Of course. ಒಂದು ಬಹಳ ಅರ್ಲಿ ಸ್ಟೇಜ್ ಆಫ್ ಲೈಫಲ್ಲಿ you are exposed to it, so your experience with the art form or whatever field it is so long. At the same time ಒಂದಷ್ಟು ಪ್ರೆಷರ್ಗಳು ಬರುತ್ತೆ ಅದ್ರ ಜೊತೆ. ಸೊ ಅದೆರಡು ಚೆನ್ನಾಗಿದೆ. It's been good. It's been a good journey. Yes, our pressures ಬಂದಾಗ we can do a different podcast altogether. But yes. So let's just dive into the first ever travel. ನಿಮ್ಮದು ಯಾವಾಗ ಶುರು ಆಗಿದ್ದು? ಟ್ರಾವೆಲ್ ಅನ್ನೋಂಥದ್ದು ಇನ್ಫ್ಯಾಕ್ಟ್ ನಾನು ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡೋದಕ್ಕಿಂತ ಮೊದಲಿಂದಾನೇ ನಾನು ಟ್ರಾವೆಲ್ ಮಾಡ್ತಿದ್ದೆ ಅಪ್ಪನ ಜೊತೆ. ಎಲ್ಲ ಕಡೆ ಕಚೇರಿಗಳಿಗೆ ಹೋಗೋದು, ಬೇರೆ ಕಚೇರಿಗಳು ಕೇಳಕ್ಕೆ ಹೋಗೋದು. ನಾಟ್ ಜಸ್ಟ್ ಅಪ್ಪ ನುಡಿಸ್ತಿದ್ದಾರೆ ಅನ್ನೋವಾಗಲ್ಲ, ಬೇರೆ ವಿದ್ವಾಂಸರು. ಎಸ್ಪೆಷಲಿ ಐ ಹ್ಯಾವ್ ಟು ಮೆನ್ಷನ್ ಒನ್ ವೆರಿ ವೆರಿ ಸ್ಪೆಷಲ್ ಆರ್ಟಿಸ್ಟ್ ಇನ್ ಮೈ ಹಾರ್ಟ್, ವಿದ್ವಾನ್ KS ಗೋಪಾಲಕೃಷ್ಣ ಅಂತ, KSG ಮಾಮ ಅಂತ ಪ್ರೀತಿಯಿಂದ ಕರಿತೀವಿ ಅವ್ರನ್ನ. ಬಹಳ ಉನ್ನತ ಮಟ್ಟದ ಫ್ಲೂಟ್ ವಿದ್ವಾಂಸರು, ಕೊಳಲು ವಿದ್ವಾಂಸರು. ಅವ್ರ ಕಚೇರಿಗಳು ಕೇಳೋದಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಮೈಸೂರಿಗೆ ಹೋಗೋದು ಅದೆಲ್ಲ ಇತ್ತು, ವೆನ್ ಐ ವಾಸ್ ವೆರಿ ಲಿಟಲ್. ಬಟ್ ಅದಾದಮೇಲಿಂದ ನನಗೆ 4 ವಯಸ್ಸಿರೋವಾಗಿಂದ ಸಣ್ಣದಾಗಿ ಕಾರ್ಯಕ್ರಮಗಳು ಕೊಡೋಕ್ಕೆ ಪ್ರಾರಂಭ ಆಯಿತು. ಆವಾಗಿಂದ ಅಪ್ಪ ಅಮ್ಮ ಕರ್ಕೊಂಡು ಹೋಗೋರು. ಟ್ರಾವೆಲ್ ವಾಸ್ ವೆರಿ ಎಕ್ಸ್ಟೆನ್ಸಿವ್. ಸೊ ಆವಾಗಿಂದನೇ ಶುರುವಾಯಿತು ಅಂತ ಹೇಳಬೇಕು. ಹೋಗ್ತಾ ಇನ್ನು ಐ ವಾಸ್ ಎನ್ಕರೇಜ್ಡ್. ಬೇರೆ ಬೇರೆ ಕಡೆ ಚಿಕ್ಕ ಹುಡುಗಿ ಹಾಡ್ತಾಳೆ ಅಂತ ಕಚೇರಿಗಳಿಗೆ ಇನ್ವೈಟ್ ಮಾಡೋರು. ಬೇರೆ ಗಣೇಶ ಉತ್ಸವ ಇರ್ಬೋದು, ಫೆಸ್ಟಿವಲ್ಗಳಿರ್ಬೋದು, ಬೇರೆ ಬೇರೆ ಊರಲ್ಲಿ, ಶಿವಮೊಗ್ಗ, ಮೈಸೂರು, ಸುತ್ತಮುತ್ತಲು ಎಷ್ಟೊಂದು ಕಡೆ, ತಮಿಳ್ನಾಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ. ಸೊ ಐ ಗಾಟ್ ಯೂಸ್ ಟು ದ ಕಾನ್ಸೆಪ್ಟ್ ಆಫ್ ಟ್ರಾವೆಲಿಂಗ್ ವೆನ್ ಐ ವಾಸ್ ವೆರಿ ಯಂಗ್. Very early in the age. Yeah. First solo travel, be it internationally or local?
ಯೂಶಲಿ ಯಾರೋ ಇರೋರ ಜೊತೆಗೆ. ಐ ಥಿಂಕ್ ಮೈ ಫಸ್ಟ್ ಎವರ್ ಸೋಲೋ ಟ್ರಾವೆಲ್ ಮೈಟ್ ಬಿ ಇಂಟರ್ನ್ಯಾಷನಲಿ ವೆನ್ ಐ ವಾಸ್ ಸಮ್ವೇರ್ ಅರೌಂಡ್ 23-24. ಓಕೆ. ಬಟ್ ಅದರ್ ದ್ಯಾನ್ ದಟ್ ಯೂಶಲಿ ಒಂದು ಟೀಮ್ ಅಂತ ಇರುತ್ತಲ್ವ, ಸೊ ಯಾರೋ ಒಬ್ರ ಜೊತೆಗೆ ಇರ್ತಾರೆ, ಅಥವಾ ನಾವು ಎಲ್ಲೋ ಹೋಗಿರ್ತೀನಿ ಅಲ್ಲಿ ಯಾರೋ ಜಾಯಿನ್ ಆಗ್ತಾರೆ ಆ ಥರ. ಬಟ್ ಇವಾಗಂತೂ ಮೋಸ್ಟ್ ಆಫ್ ದ ಟೈಮ್ಸ್ 85% ಆಫ್ ದ ಟೈಮ್ಸ್ ಐ ಆಮ್ ಆನ್ ಮೈ ಓನ್. ಲವ್ಲಿ. Yeah. That is so good to know. So good to know. ನಿಮ್ಮ ಟ್ರಾವೆಲ್ ಹೌ ಆಫನ್ ಇಸ್ ಇಟ್? ಹಾಂ, ಎರಡು ರೀತಿ ಇದೆ. ಒಂದು ಟ್ರಾವೆಲಿಂಗ್ ಇನ್ಸೈಡ್ ಇಂಡಿಯಾ ಅದೊಂದಿರುತ್ತೆ, ಆ್ಯಂಡ್ ಸೀಸನ್ಗಳಿರತ್ತಲ್ಲ. ಹಾಗಂದರೆ ಸೀಸನ್ ಫಾರ್ ಫೆಸ್ಟಿವಲ್ಸ್. ಇವಾಗ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ತೊಗೊಂಡ್ರೆ ಅದರದ್ದೇ ಒಂದು ದೇರ್ ಆರ್ ಪೀರಿಯಡ್ಸ್ ರೈಟ್ ವೇರ್ ದೇರ್ ಆರ್ ಅ ಲಾಟ್ ಆಫ್ ಕಾನ್ಸರ್ಟ್ಸ್ ಹ್ಯಾಪನಿಂಗ್. ಸೊ ಆವಾಗ ಇಂಡಿಯಾದಲ್ಲಿ ಟ್ರಾವೆಲ್ ಜಾಸ್ತಿ ಇರುತ್ತೆ. ಬಟ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಯು ನೆವರ್ ನೋ ವೆನ್ ವಾಟ್ ಈಸ್ ಹ್ಯಾಪನಿಂಗ್, ಬಿಕಾಸ್ ಆಲ್ ಥ್ರೂ ಔಟ್ ದಿ ಇಯರ್ ಏನೋ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಒಂದು ಆ್ಯಾವರೇಜ್ ತೊಗೋಬೇಕು ಅಂತಂದರೆ ಒನ್ಸ್ ಎವ್ರಿ 1.5 months ಐ ಟ್ರಾವೆಲ್ ಔಟ್ ಆಫ್ ಇಂಡಿಯಾ, ಸಮ್ಟೈಮ್ಸ್ ಮೋರ್ ದ್ಯಾನ್ ದ್ಯಾಟ್. ಇಂಡಿಯಾದೊಳಗಡೆ ಸುಮಾರು ಒಂದು 4-5 ಟ್ರಾವೆಲ್. ದಿಸ್ ಇಸ್ ದಿ ಆ್ಯಾವ್ರೇಜ್. ದಟ್ಸ್ ನೈಸ್. ಸೊ ಆಚೆ ಹೋದಾಗ ನಿಮ್ಗೆ ಇದುವರೆಗೂ ಆಗಿರೋ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಯಾವುದು? ಆ್ಯಂಡ್ ದಿಸ್ ಇಸ್ ಸಚ್ ಎ ಡಿಫಿಕಲ್ಟ್ ಕ್ವೆಶನ್. ಇದು ಒಂದನ್ನ ಪಿನ್ ಪಾಯಿಂಟ್ ಮಾಡಿ ಹೇಳೋದು. ಯು ಕ್ಯಾನ್ ಶೇರ್ ಮೋರ್. ದೇರ್ ಆರ್ ಸೋ ಮೆನಿ. ದಿಸ್ ವಿಲ್ ಬಿಕಮ್ ವೆರಿ ಲಾಂಗ್, ದಿಸ್ ಕಾನ್ವರ್ಸೇಷನ್. ಒನ್ ಆಫ್ ಮೈ ಅರ್ಲಿಯರ್ international travels with a group which is not only classical music was with this band named Chakraphonics. ನಿಮಗೆ ಗೊತ್ತು ಭಾಳ ಚೆನ್ನಾಗಿ, ಪ್ರವೀಣ್ ಡಿರಾವ್ ಅವರು, ಪ್ರಮತ್ ಅವರು, ಅಜಯ್ ಅವರು ಮತ್ತು ನಾವು 4 ಜನ ಇದೊಂದು ತಂಡ ಕಟ್ಕೊಂಡ್ವಿ. ಇವಾಗ ವೆರಿ ರೇರ್ಲಿ ವಿ ಪರ್ಫಾರ್ಮ್ ಅಂಡರ್ ದಿಸ್ ಅಂಡರ್ ದಿಸ್ ನೇಮ್. ಬಟ್ ಒಂದಷ್ಟು ಬಹಳ ಇಂಟ್ರೆಸ್ಟಿಂಗ್ ಆಗಿರೋಂತಹ ಪ್ರಾಜೆಕ್ಟ್ಗಳನ್ನು ನೋಡೋದಕ್ಕಾಯಿತು, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಯಿತು. ಫ್ಯೂ ಟ್ರಿಪ್ಸ್ ಟು ದ USA ಆ್ಯಂಡ್ UK, ಎಸ್ಪೆಷಲಿ ದ ಒನ್ಸ್ ವೇರ್ ನಾವು ಚಕ್ರಾಫೋನಿಕ್ಸ್ ಮ್ಯೂಸಿಕ್ ನುಡಿಸೋದಕ್ಕೆ ಹೋಗೋದಲ್ಲದೆ ಒಂದಷ್ಟು ವರ್ಕ್ಶಾಪ್ಸ್ ಮಾಡಿದ್ವಿ ಅಲ್ಲಿ. ಮಿಡ್ಲ್ಯಾಂಡ್ಸ್ ಆರ್ಟ್ ಸೆಂಟರ್ ಅಂತಿದೆ, ಸಂಪದ್ ಅಂತಿದೆ. ಸೊ ಅವರು ನಮಗೆ ಕಮಿಷನ್ ಮಾಡಿದರು. ದಟ್ಸ್ ವೆನ್ ನಾವು ಎಲ್ಲ ಸ್ಕೂಲ್ಗಳಿಗೆ ಹೋಗ್ತಿದ್ವಿ, ಎಲ್ಲ ಏಜ್ ಗ್ರೂಪಿನ ಮಕ್ಕಳುಗಳು, ರೈಟ್ ಫ್ರಮ್ ಕಿಂಡರ್ ಗಾರ್ಟನ್ ಟು ಹೈಸ್ಕೂಲ್. ಅಲ್ಲಿ ಇಂಡಿಯಾ ವೀಕ್ ಅಂತ ಆಗೋದು. ಆ ಟೈಮಲ್ಲಿ ಇಂಡಿಯಾ ವೀಕ್ ನಾವಿರೋ ಟೈಮ್ ಕೋಯಿನ್ಸೈಡ್ ಆಗಿತ್ತು. ಅವ್ರು ಹಾಗೆ ಪ್ಲ್ಯಾನ್ ಮಾಡಿ, ಸೊ ಬೆಳಗ್ಗೆ 5 ಗಂಟೆಗೆ ಎದ್ದು ತಿಂಡಿ ಡಬ್ಬ ಕಟ್ಕೊಂಡು, ವಿ ವರ್ ಇನ್ ಅನ್ ಅಪಾರ್ಟ್ಮೆಂಟ್. ಸೊ ನಾವೇ ಕುಕ್ ಮಾಡ್ಕೊಂಡು, ಇಟ್ ವಾಸ್ ಅ ವೆರಿ ಹೋಮ್ಲಿ ಅಟ್ಮಾಸ್ಫಿಯರ್, ವಿಚ್ ಈಸ್ ವೈ ಇಟ್ಸ್ ವೆರಿ ಮೆಮೊರಬಲ್ ನನಗೆ. ಬೆಳಗ್ಗೆ ಹೋಗೋದು, ಅಲ್ಲಿ ಒಂದೊಂದೇ ಕ್ಲಾಸ್, ದೇರ್ ವಾಸ್ ಅ ಟೈಮ್ ಟೇಬಲ್. ಸೊ ಒಂದೊಂದೇ ಕ್ಲಾಸ್ ರೂಮ್ಗೆ ಹೋಗೋದು, ಆ ಏಜ್ ಗ್ರೂಪಿನ ಮಕ್ಕಳಿಗೆ ಸೂಟ್ ಆಗೋ ಥರ ಸ್ಟೋರಿ ಟೆಲ್ಲಿಂಗ್ ಮಾಡೋದು. ಏನಂದರೆ ಅಬೌಟ್ ಇಂಡಿಯನ್ ಮ್ಯೂಸಿಕ್, ಅಬೌಟ್ ಇಂಡಿಯನ್ ಕಲ್ಚರ್, ಅಬೌಟ್ ದ ಇನ್ಸ್ಟ್ರೂಮೆಂಟ್ಸ್. ಆಮೇಲೆ ಮೇ ಬಿ ಪಿಕಪ್ ಆ್ಯನ್ ಎಪಿಕ್ ಲೈಕ್ ರಾಮಾಯಣ, ಅದನ್ನು ಒಂದು ಶಾರ್ಟ್ ಸ್ಟೋರಿ ಫಾರ್ಮ್ಯಾಟ್ ಮಾಡಿಬಿಟ್ಟು ಮ್ಯೂಸಿಕಲ್ ಥರ ಸ್ಟೋರಿ ಟೆಲ್ಲಿಂಗ್ ವಿತ್ ಮ್ಯೂಸಿಕ್ ಅಂತ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಇಟ್ ವಿಲ್ ರಿಮೈನ್ ಟು ಬಿ ಒನ್ ಆಫ್ ದ ಮೋಸ್ಟ್ ಯುನೀಕ್ ಒನ್ಸ್. ಆ್ಯಂಡ್ ಅಲ್ಲಿ ಇನ್ನೊಂದು ಕಡೆ ಹೋಗಿ ಒಂದೂವರೆ ತಿಂಗಳು ಇರೋದು, ಆ್ಯಂಡ್ ಸೆಟ್ಟಿಂಗ್ ಅಪ್ ಅ ಹೌಸ್ ವೆರ್ ಯು ಕುಕ್, ಇಟ್ಸ್ ಲೈಕ್ ಅ ರೂಟೀನ್. ಸೊ ಅಂಥದ್ದು ನನಗೆ ಇವಾಗ ಭಾರಿ ರೇರ್ ಆಗೋದು. ಒಂದು ಪ್ರಾಜೆಕ್ಟ್ ಅಂದರೆ ಅದಕ್ಕೊಂದು ಟೈಮ್ ಪೀರಿಯಡ್ ಇರುತ್ತೆ. ಐ ಟ್ರಾವೆಲ್, ಐ ಗೋ, ರಿಹರ್ಸಲ್ ಇರುತ್ತೆ, ಅದಕ್ಕೆ ಪ್ರಾಕ್ಟೀಸ್ ಏನು ಮಾಡಬೇಕು ಮಾಡ್ತೀವಿ, ಪರ್ಫಾರ್ಮೆನ್ಸ್ ಇರುತ್ತೆ, ವರ್ಕ್ಶಾಪ್ ಇದೆ, ವರ್ಕ್ಶಾಪ್ ಮುಗಿಸ್ಕೊಂಡು ಬರೋದು. ಬಟ್ ಅದು ದಟ್ ರಿಮೈನ್ಸ್ ಟು ಬಿ ಒನ್ ಆಫ್ ದ ಸ್ಪೆಷಲ್, ಫ್ಯೂ ಆಫ್ ದ ಸ್ಪೆಷಲ್ ಟೂರ್ಸ್ ದಟ್ ಐ ಕುಡ್ ಪಾರ್ಟಿಸಿಪೇಟ್ ಇನ್. ಆ್ಯಂಡ್ ನಂದು ಇಟ್ ವಾಸ್ ಒನ್ ಆಫ್ ಮೈ ಇನಿಷಿಯಲ್ ಟೂರ್ಸ್. ಸೊ ಅದು ತುಂಬ, ಇಟ್ ಮೇಡ್ ಮೀ ಫೀಲ್ ವೆರಿ ಕಂಫರ್ಟಬಲ್ ವಿತ್ ದಟ್ ಐಡಿಯಾ ಆಫ್ ಟ್ರಾವೆಲಿಂಗ್ ಅಬ್ರಾಡ್. Lovely. Oh, that's a very interesting one. Going back to your musical journey. So I know ನೀವು ತುಂಬ ಜನ ಗುರುಗಳ ಹತ್ರ ಕಲ್ತಿರೋದು. ಸೊ ಅವರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. ಮೊದಲನೇ ಗುರುಗಳು ಅಪ್ಪ ಅಮ್ಮ, ಲೈಕ್ ಐ ಮೆನ್ಷನ್ಡ್ ಅರ್ಲಿಯರ್. ಅದಾದ ನಂತರ ವಿದುಷಿ ಗೀತಾ ಅಂತ, ಅವ್ರ ಹತ್ರ ನನಗೆ ಸುಮಾರು 4 ವಯಸ್ಸಿರೋವಾಗ ಪಾಠಕ್ಕೆ ಸೇರಿಸಿದ್ರು. ಮೇ ಬಿ ನನ್ನ ಮನೆಯಲ್ಲಿ ಐ ಥಿಂಕ್ ಐ ವಾಸ್ ನಾಟ್ ಕೋಆಪರೇಟಿಂಗ್. ಅಪ್ಪ ಅಮ್ಮ ಹೇಳಿದ್ದು ಮಾಡ್ತಿರ್ಲಿಲ್ಲ ಅನಿಸುತ್ತೆ. ಗೀತಾ ಮ್ಯಾಮ್ ಅಂತ ಕರಿತಿದ್ದೆ ನಾನು ಅವ್ರನ್ನ. ಸೊ ಅವ್ರ ಹತ್ರ ಮೊದಲನೇ ಸರಿಗಮ ಪದನಿಸಾಯಿಂದ ಪಾಠಕ್ಕೆ ಕಳಿಸಿದ್ರು. ಐ ಹ್ಯಾಡ್ ಅ ಫ್ಯೂ ಇಯರ್ಸ್ ಆಫ್ ವಂಡರ್ಫುಲ್
ಟ್ರೈನಿಂಗ್ ವಿತ್ ವಿದುಷಿ ಎಚ್ ಗೀತಾ. ಅದು ಬಿಟ್ಟು ಮತ್ತಷ್ಟು ಗುರುಗಳ ಹತ್ರ ನಾನು ಕೆಲವು ವೆರಿ ರೇರ್ ಕಾಂಪೋಸಿಷನ್ಸ್ ಕಲಿಯೋ ಅವಕಾಶ ಆಯಿತು. ನಮ್ಮ ತಾಯಿ ಅವರ ಗುರುಗಳು ವಿದುಷಿ ವಸಂತ ಶ್ರೀನಿವಾಸನ್ ಅಂತ. ಅಮ್ಮ ತುಂಬ ಚಿಕ್ಕ ವಯಸ್ಸಿದ್ದಾಗಿಂದ ಅವ್ರ ಹತ್ರ ಕಲಿತಿದ್ರು. ವೆನ್ ಮೇ ಬಿ ಶಿ ವಾಸ್ 7 or 8 ಅವಾಗಿಂದ. ಸೊ ವಸಂತ ಮಾಮಿ ಅವ್ರ ಹತ್ರ ಕಲಿತಿದ್ದೆ. ಒಂದಷ್ಟು ತಮಿಳ್ ಕಾಂಪೋಸಿಷನ್ಗಳ ಭಂಡಾರ ಆಯಿತು ಅವ್ರ ಹತ್ರ. ಆ್ಯಂಡ್ ವೆರಿ ರೇರ್ ಕಾಂಪೋಸಿಷನ್ಸ್. ಸೊ ಅದನ್ನು ಕಲಿಯೋ ಅವಕಾಶ ಆಯಿತು. ಪ್ಲಸ್ ವೆರಿ ರೇರ್ ಕಾಂಪೋಸಿಷನ್ಸ್ ಲೈಕ್ ಮಹಾವೈದ್ಯನಾಥ್ ಅಯ್ಯರ್ಸ್ ಮೇಳರಾಗ ಮಾಲೀಕ, 72 ಮೇಳರಾಗಗಳ ಒಂದು ಕಾಂಪೋಸಿಷನ್. ಸೊ ಆ ಥರ ಒಂದು ಕೆಲವು ಕಾಂಪೋಸಿಷನ್ಗಳು. ಮತ್ತು ವಿದ್ವಾನ್ ಡಿ ಎಸ್ ಶ್ರೀವತ್ಸ ಅವರು ಅಪ್ಪನ ವೆರಿ ಕ್ಲೋಸ್ ಫ್ರೆಂಡ್ಸ್. ದೇ ವರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ದೇ ಆರ್ ಸ್ಟಿಲ್ ವೆರಿ ಗುಡ್ ಫ್ರೆಂಡ್ಸ್. ITI ಲೇಔಟಲ್ಲಿ ನೋಡಿರ್ಬೋದು ವತ್ಸ ಮಾಮನ. ಸೊ ಅವ್ರ ಹತ್ರ ಒಂದಷ್ಟು ಅಭಂಗಗಳು, ಭಜನ್ಸ್, ಈ ಥರ ದೇವರ ನಾಮಗಳು ಇದೆಲ್ಲ ಕಲಿಯೋ ಒಂದು ಆಪರ್ಚುನಿಟಿ ಕೂಡ ಆಯಿತು. ಅದಾದ ನಂತರ ಐ ವಾಸ್ ವೆರಿ ಫಾರ್ಚುನೇಟ್ ಟು ಫೈಂಡ್ ವಿದ್ವಾನ್ ಗಾನ ಕಲಾನಿಧಿ ಸೇಲಂ ಪಿ ಸುಂದರೇಶನ್ ಸರ್. ಅವ್ರ ಹತ್ರ ಸುಮಾರು 15 ವರ್ಷಗಳ ಕಾಲ ಐ ವಾಸ್ ಆಲ್ಮೋಸ್ಟ್ ಸ್ಪೆಂಡಿಂಗ್ 5 to 6 hours ಇನ್ ಹಿಸ್ ಹೌಸ್ ಫಾರ್ ಅ ಗುಡ್ ಅಮೌಂಟ್ ಆಫ್ ಅಟ್ಲೀಸ್ಟ್ 10 years. ನಾನು ಮಿಡಲ್ ಸ್ಕೂಲಲ್ಲಿದ್ದೆ ಅಲ್ಲಿ, ಅವಾಗಿಂದ ನಾನು ಕಾಲೇಜಿಗೆ ಬರೋವರೆಗೂ, ಅಂಟಿಲ್ ವೆನ್ ಹಿ ಪಾಸ್ಡ್ ಆನ್. ಹಿ ವಾಸ್ 95 ವೆನ್ ಹಿ ಪಾಸ್ಡ್ ಆನ್. ಆ್ಯಂಡ್ ನನ್ನ ಪ್ರಕಾರ ದೋಸ್ ಇಯರ್ಸ್ ವರ್ ಫ್ಯೂ ಆಫ್ ದ ಮೋಸ್ಟ್ ಮೆಮೊರಬಲ್ ಇಯರ್ಸ್ ಫಾರ್ ಮೀ ಆಸ್ ಅ ಸ್ಟೂಡೆಂಟ್. ಅವ್ರು ಬರೀ ನನಗೆ ಸಂಗೀತದ ಪಾಠ ಹೇಳ್ಕೊಟ್ಟಿದ್ದೆಲ್ಲ, ಹಿ ಟಾಟ್ ಮೀ ಸೋ ಮೆನಿ ಥಿಂಗ್ಸ್, ವ್ಯಾಲ್ಯೂಸ್, ಹೌ ಟು ಬಿ ಅ ಗುಡ್ ಹ್ಯೂಮನ್, ಹೌ ಟು ಬಿ ಟ್ರಾನ್ಸ್ಪರೆಂಟ್, ಹೌ ಟು ಬಿ ಡಿಸಿಪ್ಲಿನ್ಡ್. ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿ ಆಗಿ 5 ಗಂಟೆಗೆ ನಾನು ಕ್ಲಾಸಿಗೆ ಹೋಗ್ತೀನಿ ಅಂದರೆ ನನಗೆ ಕಾಫಿ ಮಾಡಿ ರೆಡಿ ಇಟ್ಟಿರೋರು. ಸೊ ಆ ಥರ ಐ ಥಿಂಕ್ ಐ ಆಮ್ ಫಾರ್ಚುನೇಟ್ ಟು ಹ್ಯಾವ್ ಹ್ಯಾಡ್ ದಟ್ ಕೈಂಡ್ ಆಫ್ ಅ ಗುರು. ಇವತ್ತಿಗೂ ಕೂಡ ಅವ್ರನ್ನ ನೆನೆಸ್ಕೊಳ್ದಿರೋ ದಿನ ಇಲ್ಲ. ಸೊ ಯಾ, ಆ್ಯಂಡ್ ಅವ್ರ ಹತ್ರ ಕಲ್ತಿರೋ ಸಂಗೀತದ ಬಗ್ಗೆ ನಾನು ಹೇಳ್ತಾ ಹೋದರೆ ಐ ಕ್ಯಾನ್ ನಾಟ್ ಸ್ಟಾಪ್. ಲವ್ಲಿ. ನಿಮ್ಮ ಪ್ರಕಾರ ನಿಮ್ಮ ಈ ಟ್ರಾವೆಲ್ ಮ್ಯೂಸಿಕಲಿ ಅಥವಾ ದಿ ಆ್ಯಕ್ಚುಯಲ್ ಟ್ರಾವೆಲ್, ಈಗ ಒಂದು ಸ್ವಲ್ಪ ಕರಿಯರ್ ಕಡೆ, ವಾಸ್ ದರ್ ಅ ಟರ್ನಿಂಗ್ ಪಾಯಿಂಟ್ ವೇರ್ ದಿ ಎಂಟೈರ್ ಟ್ರಾವೆಲ್ ಬಿಕೇಮ್ ಒಂಥರ ಎಕ್ಸ್ಪ್ಲೋರ್ಡ್ ಆಗೋ ಥರ, ದ ಫ್ರೀಕ್ವೆನ್ಸಿ ಆಫ್ ಇಟ್ ಜಾಸ್ತಿ ಆಗಿ, ವಾಟ್ ವಾಸ್ ದಟ್ ಪಾಯಿಂಟ್? Yes, international travel wise, yes, there was a shift. It happened. That gradually happened because of me expanding as a musician and a listener ಅಂತ ಹೇಳ್ತೀನಿ ನಾನು. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ that has always been my guiding light, savior, my alphabet, grammar, everything is Carnatic music. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಏನು ಫಂಡಮೆಂಟಲ್ಸ್ ಇದೆ, ಥಿಯರಿ ಆರ್ ಜಸ್ಟ್ ದ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್, ನೋಟ್ಸ್ ಇರ್ಬೋದು, ತಾಳ ಇರ್ಬೋದು, ಆಲ್ ದ ಸಿಸ್ಟಮ್ ಇನ್ಕ್ಲೂಡೆಡ್, ಅದು ಇಟ್ ಬಿಕೇಮ್ ಮೈ ಟೂಲ್ ಕಿಟ್ ಟು ಅಪ್ರೋಚ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯೂಸಿಕ್. ಜಾಝ್ ಇರ್ಬೋದು, ಬ್ರೆಸಿಲಿಯನ್ ಜಾಝ್ ಇರ್ಬೋದು, ಬೇರೆ ಏನು ಆ್ಯಕ್ಯುಪೆಲ್ಲ, ರೈಟ್ ಫ್ರಮ್ ರಾಕ್ ಟು ಎವ್ರಿಥಿಂಗ್ ಎಲ್ಲನೂ ಕೇಳಿಸ್ಕೊತಿದ್ದೆ. ಆ ಒಂದು ಟೈಮಲ್ಲಿ ಐ ವಾಸ್ ವೆರಿ ವೆರಿ ಇನ್ಕ್ವಿಸಿಟಿವ್. ಆ ಒಂದು ಟೈಮಲ್ಲಿ ಏನಾಯ್ತು ಅಂದರೆ ಐ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಮೈ ಓನ್ ವಾಯ್ಸ್. ಓಕೆ, ಇನ್ನೇನೇನು ಹಾಡ್ಬೋದು, ದಿಸ್ ಇಸ್ ವೆರಿ ನ್ಯೂ, ಈ ಥರನೂ ಹಾಡ್ಬೋದಾ, ಇಸ್ ಅ ವಾಯ್ಸ್ ಕೇಪಬಲ್ ಆಫ್ ಆಲ್ ಆಫ್ ದೀಸ್ ಥಿಂಗ್ಸ್. ಬಾಬಿ ಮೆಕ್ಫರಿನ್ ಅಥವಾ ಎಲ್ಲಾ ಫಿಟ್ಸ್ಜೆರಲ್ಡ್, ಈ ಥರ ಹಲವಾರು, ಗುಲಾಮ್ ಅಲಿ ಖಾನ್ ಅವರು, ಎಷ್ಟೊಂದು ರೈಟ್ ಫ್ರಮ್ ಇಂಡಿಯನ್ ಲೆಜೆಂಡ್ಸಿಂದ ಆಲ್ ಓವರ್ ದ ವರ್ಲ್ಡ್. ನನಗೆ ಇಟ್ ಓಪನ್ಡ್ ಅ ಪೋರ್ಟಲ್ ಟು ಅನದರ್ ಯೂನಿವರ್ಸ್. ಸೊ ಆ ಎಕ್ಸ್ಪೆರಿಮೆಂಟ್ ಏನಾಯಿತು, ಇಟ್ ಲೆಡ್ ಟು ಮೆನಿ ಫ್ರೆಂಡ್ಸ್ ಎನ್ಕರೇಜಿಂಗ್ ಮೀ. ಐ ವಾಸ್ ಟ್ರೈಂಗ್ ಟು ಟ್ರಾನ್ಸ್ಕ್ರೈಬ್ ಆಲ್ ದ ಮ್ಯೂಸಿಕ್ ದಟ್ ಐ ವಾಸ್ ಲಿಸ್ನಿಂಗ್ ಟು. ಸೊ ಅದನ್ನು ಬರೆದುಬಿಟ್ಟು ಹಾಡೋಕ್ಕೆ ಟ್ರೈ ಮಾಡೋದು, ಅದು ನನ್ನ ಎಕ್ಸರ್ಸೈಸ್ ಆಗಿತ್ತು. ಇದನ್ನು ಕೆಲವು ಸ್ನೇಹಿತರಿಂದ ನೋಡಿಬಿಟ್ಟು ಇದು ತುಂಬ ಇಟ್ಸ್ ವೆರಿ ಯೂನಿಕ್, ಪೀಪಲ್ ಮೈಟ್ ಲೈಕ್ ಇಟ್, ಆರ್ ಇಟ್ ಮೈಟ್ ಬಿ ಇನ್ಸ್ಪೈರಿಂಗ್, ಆರ್ ಇಟ್ ಮೈಟ್ ಓಪನ್ ಅಪ್ ಎನ್ ಐಡಿಯಾ. ಸೊ ಇದನ್ನು ಸುಮ್ಮನೆ ನೀನು ಪೋಸ್ಟ್ ಮಾಡ್ಬೋದಲ್ಲ, ಅವಾಗ ತಾನೇ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗಿತ್ತು. ಓಕೆ ಸರಿ, ಈ ಥರ ಏನೋ ಒಂದು ಟ್ರೈ ಮಾಡ್ತಿದ್ದೀನಿ ಅಂತ ಒಂದು, ಐ ರಿಮೆಂಬರ್ ಅ ಫ್ಯೂ ಇಯರ್ಸ್ ಅಗೋ, ಜೈಂಟ್ ಸ್ಟೆಪ್ಸ್ ಅಂತ, ಜಾನ್ ಕೋಲ್ಟ್ರೇನ್ ಅಂತ ಒಂದು ಲೆಜೆಂಡರಿ ಸ್ಯಾಕ್ಸೋಫೋನ್ ಜಾಝ್ ಮ್ಯೂಸಿಷಿಯನ್ ಆ್ಯಂಡ್ ಕಂಪೋಸರ್, ಅವ್ರದ್ದು ಒಂದು ಕಠಿಣವಾದ ಒಂದು ಸೋಲೋನ ಬರ್ಕೊಂಡು ನಾನು ಹಾಡೋಕ್ಕೆ ಪ್ರಾಕ್ಟೀಸ್ ಮಾಡಿರೋ ಒಂದು ವೀಡಿಯೋ ಹಾಕಿದೆ. ಅದಕ್ಕಿಂತ ಮೊದಲು ನಾನು ಆಲ್ರೆಡಿ ಐ ವಾಸ್ ಕೊಲಾಬರೇಟಿಂಗ್, ಎಕ್ಸ್ಚೇಂಜಿಂಗ್ ಐಡಿಯಾಸ್ ವಿತ್ ಆರ್ಟಿಸ್ಟ್ ಫ್ರಮ್ ಔಟ್ಸೈಡ್ ಆಫ್ ಇಂಡಿಯಾ.
ಬಟ್ ಈ ಒಂದು ವಿಡಿಯೋ ಅದು ಯಾವುದೋ ಒಂದು ಐ ಡೋಂಟ್ ನೋ ವಾಟ್ ದ ಯೂನಿವರ್ಸ್ ಹ್ಯಾಡ್ ಪ್ಲ್ಯಾಂಡ್ ಫಾರ್ ಮೀ, ಎಲ್ಲೆಲ್ಲಿಗೂ ಹೊಟ್ಟೋಯ್ತದು. ಎಷ್ಟೊಂದು ಜನ ಸಂಗೀತಗಾರರು, ಸ್ಟೂಡೆಂಟ್ಸ್ ಆಫ್ ಮ್ಯೂಸಿಕ್ ಲವರ್ಸ್ ಎಲ್ಲರ ಮನೆ ತಲುಪಿ ಅವ್ರಿಗೆ ಇದು ಬಹಳ ಬೇರೆ ಥರ ಇದೆ, ವಿಭಿನ್ನವಾಗಿದೆ, ಇದೊಂದು ಎಕ್ಸ್ಪೆರಿಮೆಂಟ್ ಅಂತ ಅನಿಸಿ ನನಗೆ ಮೆಸೇಜಸ್, ಇಮೇಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ನೋಡೇ ಇಲ್ಲ ನಾವು ಈ ಥರ ಒಂದು ಅಪ್ಲಿಕೇಶನ್, ಇದು ದಿಸ್ ಕ್ರಾಸ್ ಡಿಸಿಪ್ಲಿನರಿ ಅಪ್ಲಿಕೇಶನ್ ಆಫ್ ಮ್ಯೂಸಿಕ್ ಅಂತ. ಅಲ್ಲಿಂದ ಇಟ್ ಓಪನ್ ಮೆನಿ ಮೋರ್ ಡೋರ್ಸ್ ಫಾರ್ ಮೀ, ಐ ಮಸ್ಟ್ ಸೇ. ಆ್ಯಂಡ್ ಬಹಳಷ್ಟು ಜನ ದೇ ವಾಂಟೆಡ್ ಟು ಕೊಲ್ಯಾಬೊರೇಟ್, ಟ್ರೈ ಮೆಲ್ಟಿಂಗ್ ಟು ಸ್ಟೈಲ್ಸ್, ಸಿಂಗಿಂಗ್ ಸ್ಟೈಲ್ಸ್ ಇರ್ಬೋದು, ಇನ್ಸ್ಟ್ರೂಮೆಂಟಲ್ ಸ್ಟೈಲ್ಸ್ ಇರ್ಬೋದು. ಸೊ ಅಲ್ಲಿಂದ ನಾನು ಇನ್ನೂ ಹೆಚ್ಚಾಗಿ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೊಡ್ಡ ದೊಡ್ಡ ಕಲಾವಿದರು, ನಾನು ಯಾರನ್ನ ಐಡಲೈಸ್ ಮಾಡ್ಕೊಂಡು ಬಂದಿದ್ದೀನೋ ಅಂಥವರೆಲ್ಲ ಮೇಲ್ ಬರೆದು ವುಡ್ ಯು ಲೈಕ್ ಟು ಸಿಂಗ್ ಇನ್ ಮೈ ಪ್ರಾಜೆಕ್ಟ್ ಅಂತ ಕೇಳೋ ಒಂದು ಅವಕಾಶ ಬಂತು ನನಗೆ. ಸೊ ಅದು ಬಿಟ್ಟು ಇನ್ನೊಂದಷ್ಟು ಪ್ರಾಜೆಕ್ಟ್ಗಳೆಲ್ಲ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಐ ಹ್ಯಾಡ್ ದಿ ಆಪರ್ಚುನಿಟಿ ಟು ಮೀಟ್ ಡ್ಯೂರಿಂಗ್ ಮೈ ಟ್ರಾವೆಲ್ಸ್. ನಾನಿಂದ ವೀಡಿಯೋ ನೋಡಿದ್ದೀನಿ, ಆರ್ ಯು ದ ಗರ್ಲ್ ಫ್ರಮ್ ದ ಕೋಲ್ಡ್ ಟ್ರೈನ್ ವಿಡಿಯೋ ಅಂತ ಕೇಳೋ ಒಂದು ಸನ್ನಿವೇಶ. ಸೊ ದಟ್ಸ್ ವೆನ್ ಥಿಂಗ್ಸ್ ಸ್ಲೋಲಿ ಸ್ಟಾರ್ಟೆಡ್ ಚೇಂಜಿಂಗ್. ಬಟ್ ಫಾರ್ ಮೀ ಇಟ್ಸ್ ಅ ವೆರಿ ಬಿಗ್ ಚೇಂಜ್. Beautiful. I mean, it is so interesting, and we always wonder how things work out, and in one click, and it does. Universe has its plan and design. I know. So lovely. ನಮ್ಮ ಜನಕ್ಕೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಬೇಕು. ದೇರ್ ಇಸ್ ಅ ಕನ್ಫ್ಯೂಷನ್ ಆಸ್ ಟು ಇಫ್ ವಾರಿಜಶ್ರೀ ಇಸ್ ಎ ಫ್ಲೋಟಿಸ್ಟ್ ಆರ್ ಅ ವೋಕಲಿಸ್ಟ್ ಅಂತ. ಆ್ಯಂಡ್ ಆನ್ ದ್ಯಾಟ್ ನೀವು ಟ್ರಾವೆಲ್ ಮಾಡಿದಾಗ ಇಸ್ ಇಟ್ ಅ ವೋಕಲ್ ವಿಚ್ ಇಸ್ ಮೋರ್ ಆರ್ ಫ್ಲೂಟ್ ವಿಚ್ ಇಸ್ ಮೋರ್ ಆರ್ ಇಸ್ ಇಟ್ ಅ ಬ್ಯಾಲೆನ್ಸ್ ಎಲ್ಲ? ಓಕೆ, ಸೊ ನನ್ನ ಮೊದಲನೇ ಇನ್ಸ್ಟ್ರೂಮೆಂಟ್ ವಾಯ್ಸು ಆ್ಯಂಡ್ ಮೈ ಸೆಕೆಂಡ್ ವಾಯ್ಸ್ ಇಸ್ ಫ್ಲೂಟ್. ವೆಲ್ ಪುಟ್. ಸೊ ಫ್ಲೂಟು ಮತ್ತು ವಾಯ್ಸು ಎರಡೂ ನಾನು ಕೇಳ್ಕೊಂಡೇ ಬೆಳೆದು ಬಂದಿದ್ದು. ಸೊ ವಿತೌಟ್ ಮೈ ನಾಲೆಡ್ಜ್ ಐ ಪಿಕ್ಡ್ ಅಪ್ ದ ಫ್ಲೂಟ್. ಅಪ್ಪ ಆಗಲಿ ಅಮ್ಮ ಆಗಲಿ ದೇ ನೆವರ್ ಫೋರ್ಸ್ ಮೀ ಇನ್ ಟು ಪ್ರಾಕ್ಟಿಸಿಂಗ್ ಫ್ಲೂಟ್. ಹಾಡೋಕ್ಕೆ ಶುರು ಮಾಡಿದ್ರಿಂದ ಒಂದು ಫೀಲ್ಡಲ್ಲಿ ಕಾನ್ಸಂಟ್ರೇಟ್ ಮಾಡಲಿ, ಫೋಕಸ್ ಮಾಡಲಿ ಅಂತ ದೇ ಜಸ್ಟ್ ಲೆಟ್ ಮೀ ಡೂ ಮೈ ಥಿಂಗ್. ಸುಮಾರು ನನಗೆ 10-11 ವರ್ಷ ಇರೋವಾಗ ನಾನು ಐ ಸ್ಟಾರ್ಟೆಡ್ ಎಕ್ಸ್ಪರಿಮೆಂಟಿಂಗ್ ದ ಫ್ಲೂಟ್. ಹೇಗೆ ಶಬ್ದ ಬರೆಸೋದು ಅದು ಇದು ಅಂತ ಅಷ್ಟು ಎವ್ರಿ ಡೇ ನಾನು ಆ ಪಾಠ ನೋಡ್ತಾ ಇದ್ದೀನಲ್ಲ, ಪಾಠಗಳನ್ನ ಕೇಳಿಸ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀನಿ. ವಾಟ್ ಆರ್ ದ ಮೆಕ್ಯಾನಿಕ್ಸ್ ಆಫ್ ದ ಇನ್ಸ್ಟ್ರೂಮೆಂಟ್ ಅದು ಇದು ಅಂತ. ಸೊ ಐ ವಾಸ್ ಲಕ್ಕಿ, ನನಗೆ ಶಬ್ದ ಬಂತು ಫ್ಲೂಟಲ್ಲಿ, ಬಿಕಾಸ್ ದಟ್ ಈಸ್ ದ ಗ್ರೇಟೆಸ್ಟ್ ಚಾಲೆಂಜ್. ಕರೆಕ್ಟ್, ಎಸ್. ನಾನು ಇವತ್ತು ನೋಡ್ತಿರ್ತೀನಲ್ಲ, ಎಷ್ಟು ಕಷ್ಟ ಅಂದರೆ ಒಂದು ಟೋನ್ ತೆಗೆಯೋದು ಇನ್ ಎನಿ ಇನ್ಸ್ಟ್ರೂಮೆಂಟ್, ರೈಟ್? ಸೊ ನನಗೆ ಲಕ್ಕಿಲಿ ಒಂದು ಡೀಸೆಂಟಾಗಿರೋ ಶಬ್ದ ಬಂತು. ಅದಾದಮೇಲೆ ಅಪ್ಪ ನುಡ್ಸೋದನ್ನ ನೋಡ್ಕೊಂಡು ನಾನು ಇಮಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಐ ಹ್ಯಾಡ್ ಸಮ್ ಸೆಲ್ಫ್ ಟಾಟ್ ವಾಟ್ ಎವರ್ ಟೆಕ್ನಿಕ್ಸ್ ದಟ್ ಐ ವಾಸ್ ಯೂಸಿಂಗ್. ಆಮೇಲೆ ಅಪ್ಪಂಗೆ ಒಂದು ಸತಿ ಹೇಳಿದೆ, ನೀನು ಅದು ತೆಲಿಸಿ ರಾಮ ಅದು ಕೃತಿ ಹೇಗೆ ನುಡಿಸ್ತೀಯಾ ತೋರಿಸ್ಲಾ ನಾನು ಅಂತ. ಅವ್ರು ನಾನೇನೋ ರೇಗಿಸ್ತಿದ್ದೀನಿ ಅಂತ ಅಂದ್ಕೊಂಡ್ರು. ನಾನು ನುಡ್ಸಿ ತೋರಿಸಿದ್ದೀನಿ, ಒಂದು ತಕ್ಕ ಮಟ್ಟಿಗೆ ಡೀಸೆಂಟಾಗಿ ನುಡ್ಸಿದ್ದೀನಿ. ಬಟ್ ಐ ಹ್ಯಾವ್ ಪ್ಲೇಡ್ ಅ ಲಾಟ್ ಮೋರ್ ದ್ಯಾನ್ ವಾಟ್ ಹಿ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಅಂತ ಅವ್ರಿಗೆ ಇಷ್ಟೆಲ್ಲ ಯಾವಾಗ ನೀನು ಕದ್ದು ಮುಚ್ಚಿ ಚೇಷ್ಟೆ ಮಾಡ್ತಿದ್ಯಾ ಅಂತ. ಬಟ್ ದೆನ್ ದಟ್ ವಾಸ್ ಅ ವೆರಿ ಓವರ್ವೆಲ್ಮಿಂಗ್ ಮೂಮೆಂಟ್ ಫಾರ್ ಮೈ ಡ್ಯಾಡ್ ಆ್ಯಂಡ್ ಮಾಮ್. ಐ ಆಮ್ ಗೆಸ್ಸಿಂಗ್ ಐ ವಾಸ್ ಟೂ ಲಿಟಲ್ ಟು ಈವನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಕೂಡಿಸಿ ಅವತ್ತಿಂದ ನನಗೆ ಇದೆಲ್ಲ ಬಿಡು, ಇದು ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಅಂದ್ಬಿಟ್ಟು ಸರಿಗಮಪದ ಪ್ರಾಕ್ಟೀಸ್ ಮಾಡಿ, ಯು ಹ್ಯಾವ್ ಟು ಡೂ ಇಟ್ ದ ರೈಟ್ ವೇ ಅಂತ ಪ್ರಾಕ್ಟೀಸ್ ಮಾಡಿಸಿ ಕಲಿಸಿ ಇನ್ನೂ ಕಲಿತಾ ಇದ್ದೀನಿ. ಇನ್ನೂ ಐ ಆಮ್ ನಾಟ್ ಅ ಟ್ರೆಡಿಷ್ನಲಿ ಟಾಟ್ ಫ್ಲೂಟ್ ಪ್ಲೇಯರ್. ನನಗೆ ಅನಿಸಿದ ಪ್ರಕಾರ ನನ್ನ ಹಾಡುಗಾರಿಕೆಯಲ್ಲಿ ಏನಿದೆ ಅದನ್ನು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ನನ್ನದೇ ಏನೋ ಒಂದಷ್ಟು ಟೆಕ್ನಿಕ್ಗಳು ಮಾಡ್ಕೊಂಡಿದ್ದೀನಿ. ಬಟ್ ಸಮ್ಟೈಮ್ಸ್ ಇಟ್ ವರ್ಕ್ಸ್ ವೆಲ್ ಆ್ಯಂಡ್ ಇಟ್ ಈಸ್ ಅ ಗ್ರೇಟ್ support for me as a vocalist, and as a flutist I use my voice to support myself on the flute. So ನಾನು ಟ್ರಾವೆಲ್ ಮಾಡೋವಾಗ I would say major part of it is as a vocalist. Okay. ಬಟ್ ನಾನು ಫ್ಲೂಟು ನುಡಿಸೋದ್ರಿಂದ
ಇವಾಗ ಅದು ಕರ್ನಾಟಿಕ್ ಕಚೇರಿ ಅಲ್ಲ, ಬೇರೆ ಥರ ಸಂಗೀತದ ಒಂದು ಪ್ರೋಗ್ರಾಮ್ ಅಂತಂದರೆ ದೇ ಆಲ್ಸೋ ನೋ ದ್ಯಾಟ್ ಐ ಆಮ್ ಅ ಫ್ಲೂಟ್ ಪ್ಲೇಯರ್, ರೈಟ್? ಸೊ ದೇ ವುಡ್ ಲೈಕ್ ಟು ಇನ್ಕಾರ್ಪೊರೇಟ್ ದಟ್ ಇನ್ ದ ಕಾನ್ಸರ್ಟ್. Even otherwise, I would like to include it in my presentation. So I always travel with my flutes. ಸೊ ಬೇರೆ ಯಾವುದೋ ಹೊಸ ರೀತಿ ಸಂಗೀತ ನುಡಿಸ್ತಾ ಇದ್ದೀನಿ, ಯಾವುದೋ ಒಂದು ಬ್ರೆಜಿಲಿಯನ್ ಜಾಸ್ ಬ್ಯಾಂಡ್ ಜೊತೆ ನುಡಿಸ್ತೀನಿ ಅಂತಂದರೆ ಐ ವಿಲ್ ಫಿಗರ್ ಔಟ್ ಅ ವೇ ಟು incorporate the sound of the Carnatic flute into it in some way. Interesting. So that's how it's always been there. Apart from Carnatic kacherigalu, as a vocalist and flutist, everywhere I go I try to have it with me. Lovely. Supporting me. We know that ನಿಮ್ಮ collaborations with all the international artists ತುಂಬ ಇರುತ್ತೆ, ತುಂಬ ಇದೆ ಕೂಡ. ಸೊ ಅದರದ್ದು ನಿಮಗೆ ಜಾಸ್ತಿ ಟ್ರಾವೆಲ್ ಅಂತ ಬರುತ್ತಾ, ಅಥವಾ ಶಾಸ್ತ್ರೀಯ ಸಂಗೀತ ವಿಚ್ ಇಸ್ ಯುವರ್ ಮದರ್ ಮ್ಯೂಸಿಕ್ ಫಾರ್ಮ್, ಕರ್ನಾಟಿಕ್ದು ಅದ್ರದ್ದು ಜಾಸ್ತಿ ಬರುತ್ತಾ? ಐ ವುಡ್ ಸೇ ಇಟ್ಸ್ ಸಮ್ವೇರ್ ಅರೌಂಡ್ 60-40. 60 is non-Carnatic music. 40 will be ವರ್ಕ್ಶಾಪ್ಸ್. ಇವಾಗ ಇಂಡಿಯನ್ ಮ್ಯೂಸಿಕ್ ಅಥವಾ ಕರ್ನಾಟಿಕ್ ಸಿಂಗಿಂಗ್ ಬಗ್ಗೆನೇ ಅಲ್ಲಿ ಬೇರೆ ದೇಶಗಳಲ್ಲಿ ಇರೋ ಕನ್ಸರ್ವೇಟ್ರಿ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಸಿಂಗರ್ಸ್ ಇರ್ಬೋದು, ಅವ್ರು ಅದ್ರ ಬಗ್ಗೆ ಸ್ಪೆಸಿಫಿಕ್ಕಾಗಿ ವರ್ಕ್ಶಾಪ್ ಅಂತನೋ ಕಾನ್ಸರ್ಟ್ ಅಂತ ಕೇಳಿದ್ರೆ ಅವಾಗ ಅಲ್ಲಿ ಅದನ್ನೇ ಹೋಗಿ ಪ್ರೆಸೆಂಟ್ ಮಾಡೋ ಒಂದು ಅವಕಾಶ ಇರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್, ಈವನ್ ಇಫ್ ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ a different musical setting, I am still using the fundamentals of Carnatic music most of the times. Right. ನಾನಲ್ಲಿ ಯಾವುದೋ ಒಂದು ರಾಗನ ಬಳಸ್ಕೊಂಡು I might travel along with the music. Okay. ಸೊ ಅಪ್ಪಟ ಶಾಸ್ತ್ರೀಯ ಸಂಗೀತದ ಕಚೇರಿ ಅಂತ ಒಂದು ಕಡಿಮೆ ಪರ್ಸೆಂಟೇಜಲ್ಲೇ ಇರುತ್ತೆ. ಮೋಸ್ಟ್ ಆಫ್ ಇಟ್ ವಿಲ್ ಬಿ ಅಪ್ಲಿಕೇಶನ್ ಇಸ್ ವಾಟ್ ಐ ಫೀಲ್. ಇಸ್ ಇಟ್ ಎ ಡಿಲೇಮಾ, ಕರ್ನಾಟಿಕ್ದು ನಂಗೆ ಜಾಸ್ತಿ ಮಾಡೋಕ್ಕೆ ಸಿಗ್ತಾ ಇಲ್ಲ ಅಥವಾ ಇದು ಜಾಸ್ತಿ ಆಗ್ತಾ ಇದೆ? ವಿ ನೋ, ಐ ಮೀನ್ ಮ್ಯೂಸಿಕ್ ಇಸ್ ಮ್ಯೂಸಿಕ್, ವಿ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೋರ್. ಆ ಥರ ಯಾವತ್ತಾರು ಬರುತ್ತಾ? ನನಗೆ ಐ ಹ್ಯಾವ್ ನೋ ಡೌಟ್ಸ್ ಇನ್ ಮೈ ಮೈಂಡ್. ನನಗೇನೆಂದರೆ ಪ್ರತಿಯೊಂದು ಆಪರ್ಚುನಿಟಿನೂ ಇಟ್ಸ್ ಅನ್ ಆಪರ್ಚುನಿಟಿ ಟು ಲರ್ನ್ ಸಮಥಿಂಗ್ ನ್ಯೂ. ಆ್ಯಂಡ್ ಲೈಕ್ ಐ ಸೆಡ್, ಐ ಆಮ್ ಬ್ಲೆಸ್ಡ್ ಆ್ಯಂಡ್ ಫಾರ್ಚುನೇಟ್ ಟು ಹ್ಯಾವ್ ದ ಟೂಲ್ ಕಿಟ್. Like this system of music has really empowered me and made me capable of appreciating any kind of music. ನನಗೆ ಖಂಡಿತವಾಗ್ಲೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜಾಸ್ತಿ ಹಾಡಬೇಕು ಅಂತ ಆಸೆ ಇದೆ. ನಾವು ಮೊದಲು ಮಾತಾಡ್ತಿದ್ವಿ ಇದ್ರ ಬಗ್ಗೆ. ಸೊ ದೆರ್ ಈಸ್ ಅ ಥಿಂಗ್ ವೇರ್ ನೀವೊಂದು ಸ್ವಲ್ಪ ಬೇರೆ ಏನೋ ಮಾಡ್ತಿದ್ದೀರಾ ಅಥವಾ ಬೇರೆ ಎಲ್ಲೋ ಹೋದ್ರಿ ಅಂತಂದರೆ ದೆರ್ ಈಸ್ ಅ ಟೆಂಡೆನ್ಸಿ ದಟ್ ದ ಸಿಸ್ಟಮ್, ದ ಎಂಟೈರ್ ಸಿಸ್ಟಮ್ that we are in might think that ಇವರು ಇದನ್ನು ಬಿಟ್ಟು ಅದನ್ನ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋ ಒಂದು ಸಾಧ್ಯತೆ ಇದೆ. ಬಟ್ ಇದನ್ನು ಮಾಡಿ ಅದನ್ನ ಮಾಡ್ತಿದ್ದಾರೆ, ಯು ಆರ್ ಮೂವಿಂಗ್ ಅವೇ ಫ್ರಮ್ ಸಮಥಿಂಗ್ ಅನ್ನೋ ಕಾನ್ಸೆಪ್ಟ್ ಫಸ್ಟ್ ಬಂದ್ಬಿಡುತ್ತೆ. ದೇ ವಿಲ್ ನಾಟ್ ಇಮ್ಯಾಜಿನ್ ದ ಪಾಸಿಬಿಲಿಟಿ that you are branching out as an artist. So what I was doing, I have been doing, is I am branching out as an artist, but I have my roots in the same place. ಸೊ ಆ ಥರ ಆದಾಗ ಏನಾಗುತ್ತೆ, ಆಫ್ಕೋರ್ಸ್ ನಾನು ಬಹಳಷ್ಟು ಕಡೆ ನಾನು ಎಕ್ಸ್ಪ್ಯಾಂಡ್ ಆಗೋ ಮೆಂಟಲಿ ಆ್ಯಂಡ್ ಮ್ಯೂಸಿಕಲಿ ಆ್ಯಂಡ್ ಕ್ರಿಯೇಟಿವ್ಲಿ ಆಗ್ತಿರೋದ್ರಿಂದ ಎಲ್ಲದಕ್ಕೂ ಸೇಮ್ ಅಮೌಂಟ್ ಆಫ್ ಟೈಮ್ ಸಿಗಲ್ಲ. ಇವತ್ತೂ ಕರ್ನಾಟಕ ಕಚೇರಿಗಳು ಹಾಡ್ತೀನಿ, ಫ್ಲೂಟ್ ಕಚೇರಿಗಳು ನುಡಿಸ್ತೀನಿ, ಬಟ್ ಮೇ ಬಿ ದ ನಂಬರ್ ಇಸ್ ವೆರಿ ಲೆಸ್. ಬಟ್ ಐ ಕಂಪ್ಲೀಟ್ಲಿ ಎಂಜಾಯ್ ಡೂಯಿಂಗ್ ಎವ್ರಿಥಿಂಗ್. ಲವ್ಲಿ. ಆ್ಯಂಡ್ ಕೆಲವು ಸತಿ ನಾನು ಬೇರೆ ಸಂಗೀತ ಯಾವುದೋ ಒಂದು ಟೈಮಲ್ಲಿ ಕಡಿಮೆ ಆಯಿತು, ಬರೀ ಇದೇ ಜಾಸ್ತಿ ಇದೆ, very good. I mean, that's also good. There has to be a way to express in some format. Ashte. But yeah, the point that I mentioned, I think you are very aware of it. So yeah, I wish there is an open mind about it someday. I know. Really wish. Funniest of the travel experiences, we want to put that out. Again, locally ಆಗಲಿ, ಇವಾಗ ನೀವು ಸ್ವಂತ ಡ್ರೈವ್ ಮಾಡೋದಿದ್ರೂ ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್, ಏರ್ಪೋರ್ಟ್ಗಳಂತೂ ವಿಚಿತ್ರ ಜಾಗ, ಅದು ಎಲ್ರಿಗೂ ಗೊತ್ತಿದೆ ಅದು. ಸೊ ಎಲ್ಲ ಫನ್ನಿ ಇನ್ಸ್ಟೆನ್ಸಸ್ ಇವೆ ಬಹಳಷ್ಟು, ಬಟ್ ಕೆಲವು ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸಸ್ಸು ಇವೆ. ಎಸ್ಪೆಷಲಿ ನನಗೆ ಅಲ್ಲಿನ ಭಾಷೆ ಗೊತ್ತಿಲ್ಲ ಅಂದಾಗ ಯು ರಿಯಲಿ ಹ್ಯಾವ್ ಟು ಬಿ ವೆರಿ ಎಕ್ಸ್ಪ್ರೆಸಿವ್. ಅವ್ರಿಗೆ ಒಂದು ಪದ ಅರ್ಥ ಮಾಡಿಸ್ಬೇಕು ಅಂದರೆ
ಅದು ಕರೆಕ್ಟಾಗಿ ಹೇಳಬೇಕು, ಅವ್ರಿಗೆ ಅರ್ಥ ಆಗೋವರೆಗೂ, ಅದು ಅವ್ರಿಗೆ ಅರ್ಥ ಆದಮೇಲೆ ಏನೋ ಅಚೀವ್ಮೆಂಟ್ ಮಾಡ್ದಂಗೆ ಇರುತ್ತೆ ಫೀಲಿಂಗ್. ಇಟ್ ಮೈಟ್ ಬಿ ಸಿಂಪಲ್ ಥಿಂಗ್ ಸಚ್ ಆಸ್ ಆರ್ಡರಿಂಗ್ ಸಮಥಿಂಗ್ ವೆಜಿಟೇರಿಯನ್, ಏನೋ ಅಲ್ಲಿಂದ ಶುರು ಆಗುತ್ತೆ. ಯಾವುದೋ ಒಂದು ಸ್ಟಾಪ್ ಓವರ್ ಇತ್ತು ನನಗೆ. ಇಟ್ ವಾಸ್ ಅ ವೆರಿ ವಿಯರ್ಡ್ ಐಟಿನರಿ. ದಟ್ ವಾಸ್ ದ ಓನ್ಲಿ ಆಪ್ಷನ್ ದಟ್ ವಾಸ್ ಅವೈಲಬಲ್. ಆ ಟೈಮಿಗೆ ನಾನು ರೀಚ್ ಆಗಬೇಕು ಅಂದರೆ, ಸೊ ಐ ಹ್ಯಾಡ್ ಟು ಸ್ಟಾಪ್ ಇನ್ ಡೊಮಿನಿಕನ್ ರಿಪಬ್ಲಿಕ್. ನಾನು ಅಲ್ಲಿಗೆ ಹೋಗೇ ಇಲ್ಲ, ಅದು ಆ ಏರ್ಪೋರ್ಟಿಗೆ ಮಾತ್ರ ಹೋಗಿರೋದು. ಇಟ್ ವಾಸ್ ಅ ಲಾಂಗ್ ಸ್ಟಾಪ್, 10-12 hours. ಆ್ಯಂಡ್ ಅಲ್ಲಿ ಯಾರೂ ಸಹ ಇಂಗ್ಲೀಷ್ ಮಾತಾಡ್ತಿರ್ಲಿಲ್ಲ. ಫೈನಲಿ ಜಸ್ಟ್ ಬಿಫೋರ್ ದ ಚೆಕ್ ಇನ್ ಓಪನ್ 2 hours ಪ್ರೈರ್ ಟು ದ ಫ್ಲೈಟ್, ದೆರ್ ವಾಸ್ ಒನ್ ಪರ್ಸನ್ ಎಟ್ ದ ಕೌಂಟರ್ ಇಂಗ್ಲೀಷ್ ಮಾತಾಡೋರು. ಹಬ್ಬ ಬದುಕೊಂಡೆ ಅಂತ. ಅಲ್ಲಿವರೆಗೂ ನೀವು ನಾನು ನೋಡಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಲೈಕ್ ಕಾರ್ಟೂನ್ ನೆಟ್ವರ್ಕ್, ಬಿಕಾಸ್ ಐ ವಾಸ್ ಟ್ರೈಂಗ್ ಟು ಎನ್ಯಾಕ್ಟ್ ಎಲ್ಲರಿಗೂ ಅವ್ರಿಗೆ ಇದರಲ್ಲಿ ವಾಟ್ ಅಂತೆಲ್ಲ ಕೇಳಿ, ಎಲ್ಲಿ ಊಟ ಸಿಗುತ್ತೆ, ಎಲ್ಲಿ ರೆಸ್ಟೋರೆಂಟ್ ಇದೆ, ಏನೂ ಇರಲಿಲ್ಲ ಅಲ್ಲಿ ನನಗೆ ಆಕ್ಸೆಸಬಲ್ ಆಗಿ. ಸೊ ದ್ಯಾಟ್ ಸ್ಟಾಪ್ ಓವರ್ ವಾಸ್ ದ ಲಾಂಗೆಸ್ಟ್. ಇಟ್ ಫೆಲ್ಟ್ ಲೈಕ್ ಅ ಇಯರ್, ಬಿಕಾಸ್ ಮಾತಾಡೋದಕ್ಕೆ ಯಾರೂ ಇಲ್ಲ, ಫೋನ್ ನೆಟ್ವರ್ಕ್ ಇಲ್ಲ. ಸೊ ದ್ಯಾಟ್ ವಾಸ್ ವೆರಿ ಟೆಸ್ಟಿಂಗ್, ಬಟ್ ಇಟ್ ವಾಸ್ ಆಲ್ಸೋ ಫನ್ನಿ, because I am trying to figure out ways to communicate with people. And you were alone? I was alone. ಚೆನ್ನಾಗಿತ್ತು, ಅದೊಂಥರ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸತ್ತೆ ನನಗೆ. ಮತ್ತೊಂದು ಟ್ರಿಪ್, ದಿಸ್ ಈಸ್ ಆಲ್ ರಿಲೇಟೆಡ್ ಟು ಫುಡ್ ಸಮ್ಹೌ. ಓಕೆ, ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಂದರೆ ಸೌತ್ ಕೊರಿಯಾಗೆ ಹೋಗಿದ್ವಿ. ದೆರ್ ಇಸ್ ದಿಸ್ ಗ್ರೂಪ್ ಕಾಲ್ಡ್ ಟ್ರಯಮ್, ವಿಚ್ ಇಸ್ BC ಮಂಜುನಾಥ್ ಅವರು, ಪ್ರವೀಣ್ ಡಿ ರಾವ್ ಅವರು ಮತ್ತು ನಾನು. ಇದೊಂದು ಟ್ರಿಯೋ ಫಾರ್ಮ್ ಮಾಡ್ಕೊಂಡ್ವಿ ಒಂದಷ್ಟು ವರ್ಷಗಳ ಹಿಂದೆ. ಆ್ಯಂಡ್ ದೇರ್ ವಾಸ್ ದಿಸ್ ಪ್ರಾಜೆಕ್ಟ್. ಆ್ಯಕ್ಚುಲಿ ಮಂಜುನಾಥ್ ಅವರ ಫ್ರೆಂಡ್ಸ್ ಅವರು, ಸೌತ್ ಕೊರಿಯನ್ ಗ್ರೂಪ್ ನೋರುಮಚ್ಚಿ ಅಂತ, ಅವ್ರು ಇದೊಂದು ಕೊಲ್ಯಾಬೊರೇಷನ್ ವಿತ್ ಅಸ್ತಾದ್ ದೇವ್, ಒನ್ ಮೋರ್ ವೆರಿ ಗ್ರೇಟ್, ಹೀ ಈಸ್ ನೋ ಮೋರ್ ಬಟ್ ವೆರಿ ಗ್ರೇಟ್ ಕಾಂಟೆಂಪರರಿ ಡ್ಯಾನ್ಸರ್. ಈ ಒಂದು ಪ್ರಾಜೆಕ್ಟ್ಗೆ ನಮ್ಮನ್ನು ಸೌತ್ ಕೊರಿಯಾಗೆ ಇನ್ವೈಟ್ ಮಾಡಿದರು. ಹೋಗಿದ್ವಿ. ವಿ ಹ್ಯಾಡ್ 1 day ಟು ರೋಮ್ ಅರೌಂಡ್. ಊರು ನೋಡ್ಕೊಂಬರೋಣ ಅಂತ ಮೆಟ್ರೋ ಎಲ್ಲ ತೊಗೊಂಡು, ಅಫ್ಕೋರ್ಸ್ ಇಂಗ್ಲೀಷಲ್ಲಿ ಯಾವ ಸೈನ್ ಬೋರ್ಡು ಇಲ್ಲ. ಸೊ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಅವರು ನಮ್ಮ ಕೊಲಾಬರೇಟರ್ಸ್ ಕೊಟ್ಟು ಕಳಿಸಿರಲ್ಲ, ಪೇಪರಲ್ಲಿ ಬರೆದು. ಆಮೇಲೆ ರೆಸ್ಟೋರೆಂಟ್ಗೆ ಹೋದರೆ ಇದನ್ನು ತೋರಿಸಿ, ಇದರಲ್ಲಿ ಏನಿದೆ ಅಂತಂದರೆ ನೋ ರೆಡ್ ಮೀಟ್, ನೋ ಚಿಕನ್, ನೋ ಎನಿ ಕೈಂಡ್ ಆಫ್ ಮೀಟ್, ನೋ ಸೀ ಫುಡ್, ನೋ ಆಯಿಸ್ಟರ್ ಸಾಸ್, ನೋ ಫಿಶ್ ಆಯಿಲ್, ನೋ ಎಗ್ಸ್, ವಾಟ್ ಎವರ್. ಅದೊಂದು 10 ಇನ್ಸ್ಟ್ರಕ್ಷನ್ಸ್ ಇತ್ತು ಅದರಲ್ಲಿ. ಅದನ್ನು ನಾವು ತೊಗೊಂಡು ಹೋಗೋದು ಎಲ್ಲ ಕಡೆ. ಮೋಸ್ಟ್ ಆಫ್ ದ ಪ್ಲೇಸಸ್ ಅವ್ರು ಮನುಷ್ಯ ನೀವು ಅನ್ನೋ ಥರ ನೋಡಿ. ಒಂದು ಕಡೆ ಅಂತೂ ನೋ ವಾಟ್ ಯು ಈಟ್, ಗೋ ಅಂತ ಕಳಿಸ್ಬಿಟ್ರು. ಸೊ ಇಟ್ ವಾಸ್ ವೆರಿ ಫನ್ನಿ, ಬಿಕಾಸ್ ಅಲ್ಲಿನ ಕಲ್ಚರೇ ಬೇರೆ ಥರ ಇದೆ. ಆ್ಯಂಡ್ ನಾವು ಅವ್ರಿಗೆ ಏನೋ ಬೇರೆನೇ ಕೇಳ್ತಿದ್ದೀವಿ. ಮತ್ತು ಏನು ತಿಂತೀಯ ಗುರು ನೀನು ಅಂತ ಅವ್ನು ಕೇಳ್ತಿರೋದು, ಆಯಿತಾ. ಸೊ ದ್ಯಾಟ್ ವಾಸ್ ವೆರಿ ಫನ್ನಿ. ಆ್ಯಂಡ್ ವಿ ಫೈನಲಿ ಫೌಂಡ್ ಒನ್ ವಿಯೆಟ್ನಾಮೀಸ್ ರೆಸ್ಟೋರೆಂಟ್. ಆ್ಯಂಡ್ ಪ್ರತಿದಿನ ಅಲ್ಲಿಗೆ ಹೋಗಿದ್ದೀವಿ. he knew what we needed. ಸೊ ಕೊನೆಗೆ ಬೈ ದ ಎಂಡ್ ಆಫ್ ದ ಟ್ರಿಪ್ ಅವ್ರು ನಮ್ಮನ್ನು ನೋಡಿದ ತಕ್ಷಣ, ಇಂಗ್ಲೀಷ್ ಬರಲ್ಲ, ಬರೀ ಸೈನಲ್ಲೇ ಬಂದ್ರಾ ಅಂದ್ಬಿಟ್ಟು, he used to go inside, make whatever our usual order is and come. So that was a funny experience for us. ಈ ಇಡೀ ಪಾಡ್ಕಾಸ್ಟ್ ಸೀರೀಸಲ್ಲಿ ನಾವು ಗಮನಿಸ್ತಾ ಇರೋದು, ಊಟಕ್ಕೆ ಬಂದಾಗ ಪಾಪ ಎಲ್ರಿಗೂ ಅತಿಯಾಗಿ ಒಂದು ಫನ್ನಿ ಇರುತ್ತೆ ಅಥವಾ ಕಷ್ಟ ಆಗಿರುತ್ತೆ. ಇಟ್ಸ್ ಬಿನ್ ಸಚ್ ಅ ಕಾಮನ್ ಫ್ಯಾಕ್ಟರ್ ನಮ್ಗೆ ಇವಾಗ. ಐ ಥಿಂಕ್ ಇಟ್ಸ್ ಮೋಸ್ಟ್ಲಿ ಅಬೌಟ್, ನನಗೆ ಪರ್ಸ್ನಲಿ ದ ಮೋರ್ ಐ ಲವ್ ಟ್ರಾವೆಲಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ ಬ್ಯೂಟಿ ಆಫ್ ಎವ್ರಿ ಪ್ಲೇಸ್, ದ ಮೋರ್ ಐ ಮಿಸ್ ಹೋಮ್. 1 ವಾರ ಆಯಿತು, 10 ದಿನ ಆಯಿತು ಅಂದಿದ ತಕ್ಷಣ ಅದೊಂಥರ ಇಟ್ ಸ್ಟಾರ್ಟ್ಸ್ ಪುಲ್ಲಿಂಗ್ ಯು ಬ್ಯಾಕ್. ಆ್ಯಂಡ್ ವೆನ್ ಐ ಥಿಂಕ್ ಆಫ್ ವೈ, it is the smell of the place, it's the sound of the place. Interesting. It's everything. And sound of the place, and every city has a music. It's because of the language. ಎಲ್ಲರೂ ಕನ್ನಡ ಮಾತಾಡ್ತಿರೋವಾಗ ಅದ್ರದ್ದೊಂದು ಫ್ರೀಕ್ವೆನ್ಸಿ ಇದೆಯಲ್ವಾ, ಕರೆಕ್ಟ್, ದಟ್ ಈಸ್ ವಾಟ್ ಯು ವಿಲ್ ಮಿಸ್. ಆ್ಯಂಡ್ ಅವಲಕ್ಕಿ ಇಡ್ಲಿ ಚಟ್ನಿ ಮಾಡ್ತಿರೋ, ಇಟ್ಸ್ ಲಿಂಗರಿಂಗ್ ಇನ್ ದಿ ಏರ್. ಯು ಡೋಂಟ್ ಹ್ಯಾವ್ ಟು ಈಟ್ ಇಟ್ ಈಸ್ ಜಸ್ಟ್, ಇಟ್ ಈಸ್ ಅ ಫೀಲಿಂಗ್, ಇಟ್ಸ್ ಅನ್ ಎಮೋಷನ್. So that is what pulls me back, definitely. Not that I don't enjoy other cuisines, but it matters. Oh, it matters a lot. I know. ಅತಿ ಕಷ್ಟವಾದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಇದುವರೆಗೂ ಆಗಿರೋದು? ಐ ಹ್ಯಾವ್ ಅ ಬಂಚ್. ಸೊ ಬೇರೆ ಬೇರೆ ಕನೆಕ್ಷನ್ ತಗೊಳ್ಳೋವಾಗ ವಿ ಆರ್ ಸ್ಟಾಪಿಂಗ್ ಅಟ್ ಡಿಫ್ರೆಂಟ್ ಏರಿಯಾಸ್, ಸೆಕ್ಟರ್ಸ್, ಬೇರೆ ಬೇರೆ ಕಾಂಟಿನೆಂಟ್ಸ್. ಸಮ್ಟೈಮ್ಸ್
UAE ಏರಿಯಾದಲ್ಲಿ ನಿಲ್ತೀವಿ, ಸಮ್ಟೈಮ್ಸ್ ಇಟ್ ಇಸ್ ಲಂಡನ್, ಸಮ್ಟೈಮ್ಸ್ ಇಟ್ಸ್ ಥ್ರೂ ಯುರೋಪ್, ವಾಟ್ ಎವರ್ ಅಲ್ವಾ. ಸೊ ಪ್ರತಿ ಏರ್ಲೈನ್ದು ಒಂದೊಂದು ಬ್ಯಾಗೇಜ್ ರೆಗ್ಯುಲೇಷನ್ ಇರ್ಬೋದು, ವೆಯ್ಟ್ ಇದಿರ್ಬೋದು, ಸೈಜ್ ಆಫ್ ದ ಕ್ಯಾರಿ ಆನ್ ಇರ್ಬೋದು, ಅದೆಲ್ಲ ಇರುತ್ತೆ. ಸೊ ಓವರ್ ದ ಇಯರ್ಸ್ ನಾನು ಕಲ್ತ್ಕೊಂಡಿರೋದು ಒಂದಂದರೆ ಆದಷ್ಟು ಲೈಟಾಗಿ ಟ್ರಾವೆಲ್ ಮಾಡಬೇಕು, ಜಸ್ಟ್ ಟು ಕೀಪ್ ಇಟ್ ಕನ್ವೀನಿಯೆಂಟ್ ಒಂದು. ಸೊ ಆದಷ್ಟು ಲೈಟ್ ಟ್ರಾವೆಲ್ ಮಾಡ್ತೀನಿ. ಆದ್ರೂ ಇಫ್ ಹ್ಯಾವ್ ಟು ಕ್ಯಾರಿ ಮೈ ಬಿಗ್ ಫ್ಲೂಟ್ ಕಿಟ್ ಅಲ್ವಾ, ನಾನು ಅದ್ರ ಜೊತೆಗೆ ತೊಗೊಂಡು ಹೋಗ್ಬೇಕು. ನಾನು ಐ ಆಮ್ ನಾಟ್ ವೆರಿ ಕಂಫರ್ಟಬಲ್ ಎಂಟೈರ್ಲಿ ಪುಟಿಂಗ್ ದ ಫ್ಲೂಟ್ಸ್ ಇನ್ ಅ ಫ್ಲೈಟ್ ಕೇಸ್ ಆ್ಯಂಡ್ ಚೆಕಿಂಗ್ ಇಟ್ ಇನ್. ಅದು ಎಷ್ಟೇ ಸೇಫ್ ಇರ್ಬೋದು, ಬಟ್ ಐ ಹ್ಯಾವ್ ಸೀನ್ ಪೀಪಲ್ ಲೂಸಿಂಗ್ ದರ್ ಇನ್ಸ್ಟ್ರೂಮೆಂಟ್ಸ್, ಡ್ಯಾಮೇಜ್ ಆಗೋಗೋದು ಅದೆಲ್ಲ. ಸೊ ನನಗೆ ಕೆಲವು ಸತಿ ಎಷ್ಟು ಫ್ಲೂಟ್ಸ್ ಬೇಕೋ ಅಷ್ಟೇ ತೊಗೊಂಡು ಹೋಗಿರ್ತೀನಿ. ನನಗೆ ಬೇಸ್ ಫ್ಲೂಟ್ಸ್ ಬೇಡ ಅಂತಂದರೆ, ನಾನು ಬರೀ ಮಿಡ್ ರೇಂಜೇ ಬೇಕು ಅಂದರೆ ಅಷ್ಟಕ್ಕೆ ಮಾತ್ರ ಒಂದು ಚಿಕ್ಕಿಟ್ಟು ಕೈಯಲ್ಲೇ ತೊಗೊಂಡು ಹೋಗ್ತೀನಿ. ಸೊ ಐ ಆಮ್ ಶ್ಯೂರ್ ದಟ್ ಇಟ್ ಈಸ್ ವಿತ್ ಮೀ, ಇಟ್ಸ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಐಸ್. ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಾಟ್ ಎವರ್ ಐ ರಿಕ್ವೈರ್. ಒಂದು ಟ್ರಿಪ್ಪಲ್ಲಿ ಐ ಕಾಂಟ್ ರಿಮೆಂಬರ್ ದ ಏರ್ಲೈನ್, ನನ್ನ ದೊಡ್ಡ ಫ್ಲೂಟ್ ಕಿಟ್ ಇತ್ತು. ಅದೇ ಏರ್ಲೈನಲ್ಲೇ ಹೋಗಿದ್ದೆ. ಐ ಥಿಂಕ್ ಇಟ್ ವಾಸ್ ಆನ್ ಮೈ ವೇ ಟು ರಷ್ಯಾ. ಆ್ಯಂಡ್ ವೆಲ್ ಐ ವಾಸ್ ಆನ್ ಮೈ ವೇ ಬ್ಯಾಕ್ ಹೋಮ್, ಮಧ್ಯದಲ್ಲಿ ಲೇಓವರಲ್ಲಿ ಅವರು ಸೆಕ್ಯೂರಿಟಿ ಆಫೀಸರ್ ನನಗೆ ಫ್ಲೂಟ್ ಕಿಟ್ ತೊಗೊಂಡು ಹೋಗೋಕ್ಕೆ ಬಿಡಲಿಲ್ಲ, ಇದು ಬಿಡಲ್ಲ ಅಂತ. ಯಾಕಂತಂದರೆ ಇಟ್ಸ್ ನಾಟ್ ಬಿಕಾಸ್ ಇಟ್ಸ್ ಬಿಗ್ ಇನ್ ಸೈಜ್ ಆರ್ ಇದು ಅಂತಲ್ಲ. ಐ ಹ್ಯಾಡ್ ಲಾಂಗ್ ಬಾಸುರೀಸ್. ಅದು ನೋಡ್ಬಿಟ್ಟು ನೋ ದಿಸ್ ಇಸ್ ಡೇಂಜರಸ್, ಲುಕ್ಸ್ ಲೈಕ್ ಅ ವೆಪನ್, ಇದು ಇಟ್ಸ್ ನಾಟ್, ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಲೆಟ್ ದಿಸ್ ಆನ್ ಬೋರ್ಡ್ ಅಂತ. ಹೀ ಸ್ಟಾರ್ಟೆಡ್ ನನಗೆ ಮುಟ್ಟಕ್ಕೆ ಬಿಡ್ತಿಲ್ಲ, ನನಗೆ ಹತ್ರ ಬರಬೇಡ ನೀನು ಅಂತ ಹೇಳಿಬಿಟ್ಟು ಹೀ ಈಸ್ ಎಕ್ಸಾಮಿನಿಂಗ್ ದ ಬ್ಯಾಗ್. ಆ್ಯಂಡ್ ಒಂದೊಂದೇ ಫ್ಲೂಟ್ ಎತ್ಬಿಟ್ಟು ಹಿಂಗೆ ನೋಡೋದು, ಹಿಂಗೆ ನೋಡೋದು, ಹೀಸ್ ಟಾಸಿಂಗ್ ಇಟ್ ಇನ್ ಟು ಅ ಬ್ಯಾಸ್ಕೆಟ್. ಅವ್ರಿಗೆ ಗೊತ್ತಾಗ್ತಿಲ್ಲ ಆಯಿತಾ, ಇದೇನದು ನನಗೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ ಆಯಿತಾ. ನನಗೆ ಐ ಆಮ್ ಡೈಯಿಂಗ್ ಸ್ಲೋಲಿ ಆಯಿತಾ. ಅವ್ರಿಗೆ ಏನೋ ಹೇಳೋಕ್ಕೆ ನಾನು ಏನು ಹೇಳಬೇಕು, ಬಿಕಾಸ್ ದೇ ಶುಡ್ಂಟ್ ಥಿಂಕ್ ದಟ್ ಐ ಆಮ್ ಸೇಯಿಂಗ್ ಸಮಥಿಂಗ್ ರಾಂಗ್, ಆರ್ ಇಟ್ ಈಸ್ ಅ ವೆರಿ ಸೆನ್ಸಿಟಿವ್ ಸಿಚುವೇಶನ್. ನನಗೆ ಅಳು ಬರ್ತಾ ಇದೆ, ನಾನು ಅಳ್ತಾ ಇದ್ದೀನಿ, ಏನೂ ಮಾಡೋಕ್ಕಾಗ್ತಿಲ್ಲ ನನಗೆ. ಅಲ್ಲಿ ಇನ್ನೊಬ್ಬರು ಲೇಡಿ ಇದ್ರು, ಅವ್ರಿಗೆ ಹೇಳ್ತಿದ್ದೀನಿ, ಇದಿಲ್ಲದೆ ನಾನು ಹೋಗೋಕ್ಕಾಗಲ್ಲ, ದಿಸ್ ಇಸ್ ವೈ ಐ ಆಮ್ ಹಿಯರ್, ಓಕೆ, ಐ ನೀಡ್ ದಿಸ್ ವಿತ್ ಮೀ ಅಂತ. ಹೇಗೆಲ್ಲ ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ಕೋಬೋದು, ಕಾಲಿಗೆ ಬೀಳೋದೊಂದು ಬಾಕಿ ಆಯಿತಾ. ಅವರು ಏನೂ ಹೇಳೋಕ್ಕಾಗ್ತಿಲ್ಲ, ಬಿಕಾಸ್ ದಟ್ಸ್ ಹರ್ ಬಾಸ್ ಹೂ ಇಸ್ ಟೇಕಿಂಗ್ ದ ಕಾಲ್. ಆಮೇಲೆ ಅವ್ರು ನೋಡಿದ್ರು ನನ್ನ. ಕೊನೆಗೆ ಸೆಕ್ಯೂರಿಟಿ ಆಫೀಸರ್ ಬಂದು ಒಂದು ಚಿಕ್ಕದು 2-3 ಫ್ಲೂಟ್, ಇದು ಬೇಕಾದ್ರೆ ತೊಗೊಂಡು ಹೋಗು, ಮಿಕ್ಕಿದ್ದೆಲ್ಲ ವಿ ಹ್ಯಾವ್ ಟು ಡಿಸ್ಕಾರ್ಡ್ ಇಟ್. ಅದು ಇಟ್ಸ್ ಮೈ ಓಲ್ಡೆಸ್ಟ್ ಕಿಟ್. ಅಪ್ಪಂದು ಹಳೇ ಫ್ಲೂಟ್ಸ್ 30-40 ವರ್ಷದಿಂದ ಕಲೆಕ್ಟ್ ಮಾಡಿರೋದು. ನನಗೆ ಐ ಆಮ್ ಆಲ್ಮೋಸ್ಟ್ ಹ್ಯಾವಿಂಗ್ ಅ ಹಾರ್ಟ್ ಅಟ್ಯಾಕ್ ಆಯಿತಾ. ಲೈಕ್ ಹೌ ಕ್ಯಾನ್ ಐ ಲೀವ್ ದಿಸ್ ಆ್ಯಂಡ್ ಗೋ. ನಾನು ಹೋಗಲ್ಲ ಅಂತ ಕೂತ್ಬಿಟ್ಟಿದ್ದೀನಿ, ಇದನ್ನು ಬಿಟ್ಟರೆ ನಾನು ಹೋಗ್ತೀನಿ ಅಂತ. ಕೊನೆಗೆ ಒಬ್ಬ ಇಂಡಿಯನ್ ಐ ಥಿಂಕ್ ಫ್ಲೈಟ್ ಅಟೆಂಡೆಂಟ್ ಹೂ ವಾಸ್ ಲೆಟ್ಟಿಂಗ್ ಪೀಪಲ್ ಟು ಬೋರ್ಡ್ ದ ಫ್ಲೈಟ್, ಹೀ ಸಾ ಮೀ. ಆ್ಯಂಡ್ ನಾನು ಹೇಳಿದೆ, ಇದು ಹೋಗಲೇಬೇಕು, ಇದು ಇಂಡಿಯಾಗೆ ನನ್ನ ಜೊತೆ ಹೋಗ್ಬೇಕಂದ್ರೆ. ಹೀ ಸೈಡ್, ನಾನು ಚೆಕ್-ಇನ್ ಮಾಡ್ತೀನಿ, ಇದನ್ನು ಚೆಕ್-ಇನ್ ಮಾಡೋಂಗಿದ್ರೆ ತೊಗೊಂಡು ಹೋಗ್ಬೋದಾ ಅಂತ ನಾನು ಕೇಳ್ಬಿಟ್ಟು ಅವ್ರಿಗೆ ಚೆಕ್-ಇನ್ ಮಾಡ್ತೀನಿ ಅಂತ ನಾನು ಹೇಳಿದೆ. ನೀವು ಚೆಕ್-ಇನ್ ಮಾಡಿದ್ರೆ ಅಲ್ಲಿ ಊರಿಗೆ ಬರೋಷ್ಟೊತ್ತಿಗೆ ಅದು ಪುಡಿ ಆಗೋಗಿರುತ್ತೆ, ಇಟ್ಸ್ ಆ್ಯಸ್ ಗುಡ್ ಆ್ಯಸ್ ನಾಟ್ ಟೇಕಿಂಗ್ ಇಟ್ ಹೋಮ್ ಅಂತ. ಆಮೇಲಿಂದ ಹಿ ಸೆಡ್, ನೋ, ಐ ವಿಲ್ ಪರ್ಸ್ನಲಿ ಟೇಕ್ ಕೇರ್ ಆಫ್ ಇಟ್, ಯು ಜಸ್ಟ್ ಲೀವ್ ಇಟ್ ವಿತ್ ಮೀ, ನಾನೇ ಹೋಗಿ ಪ್ಲೇಸ್ ಮಾಡ್ತೀನಿ. ಬೇರೆ ಒಂದಷ್ಟು ಜನದ್ದು ಬ್ಯಾಗೇಜ್ ದೊಡ್ಡದಿರೋದನ್ನ ಚೆಕ್-ಇನ್ ಮಾಡಿಸ್ತಿದ್ದೀವಿ, ಕ್ಯಾರಿ ಆನಲ್ಲಿರೋದನ್ನ ಅಂತ. ದೆನ್ ಐ ವೇಟೆಡ್ ಅಂಟಿಲ್ ದಿ ಎಂಡ್ ಬೋರ್ಡ್ ಮಾಡೋದಕ್ಕೆ. ನಾನು ಲಾಸ್ಟ್ ಬೋರ್ಡ್ ಮಾಡಿ ಎಲ್ಲರೂ ಹೋದ್ಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಲುಕ್ಕಿಂಗ್ ಅಟ್ ಮೈ ಫ್ಲೂಟ್ ಕಿಟ್, ಅಲ್ಲೇ ಇದೆ. ಆಮೇಲೆ ಇನ್ನೇನು ಹಿಂಗೆ ತಿರುಗಿ ನೋಡೋಷ್ಟೊತ್ತಿಗೆ ತೊಗೊಂಡು ಹೋಗಿದ್ದಾರೆ, ಫ್ಲೂಟ್ ಕಿಟ್ ತೊಗೊಂಡು ಹೊರಟೋಗಿದ್ದಾರೆ. ಸೊ ಐ ವಾಸ್ ಜಸ್ಟ್ ಹೋಪಿಂಗ್, ಐ ಹೋಪ್ ಇಟ್ ಈಸ್ ಸೇಫ್ ಅಂತ. ಆಮೇಲೆ ಆ ಬಸ್ ಹತ್ಬಿಟ್ಟು ಏರೋ ಬ್ರಿಡ್ಜ್ ಹತ್ತಬೇಕಲ್ಲ, ಅಲ್ಲಿ ಹೋಗಿ ನೋಡ್ತೀನಿ ಏರ್ಪ್ಲೇನ್ ಕೆಳಗಡೆ ನೆಲದ ಮೇಲೆ ಸೂಟ್ ಕೇಸ್ ಜೊತೆ ಇದೆ ಫ್ಲೂಟ್ ಕಿಟ್. ಇಲ್ಲ, ನೆಲದ ಮೇಲೆ ಇಡಬೇಕು ಒಪ್ಕೋತೀನಿ, ಬಟ್ ನನಗೆ ಇಟ್ಸ್ ಲೈಕ್ ಯಾರೋ ಕಾಲು ತಾಗಿಸ್ಕೊಂಡು ಒದ್ಬಿಟ್ಟು ಹೊಟ್ಟೋಗ್ಬೋದು, ಅಥವಾ ಗಾಡಿ ಬರ್ಬೋದು, ಏನೋ ಆಗ್ಬೋದು. ಸೊ ಅಲ್ಲಿ ಒಬ್ಬರು ಅಟೆಂಡೆಂಟ್ ಇರೋರನ್ನ ನಾನು ಅವ್ರಿಗೆ ಹೋಗ್ಬಿಟ್ಟು, ಹಿ ವಾಸ್ ಇನ್ ಅ ಹರಿ, ಐ ವಾಸ್ ಟ್ರೈಂಗ್ ಟು ಎಕ್ಸ್ಪ್ಲೇನ್, ನಂದು ಇನ್ಸ್ಟ್ರೂಮೆಂಟಲ್ಲಿದೆ, ಇದು ಬ್ಯಾಂಬೂ, ತುಂಬ ಫ್ರೆಜೈಲ್, ನಾನು ತೊಗೊಂಡು ಹೋಗಲೇಬೇಕು. ಎಲ್ಲ ಫ್ಲೈಟಲ್ಲೂ ನಾನು ಇಲ್ಲಿವರೆಗೂ ಲೈಫಲ್ಲಿ ಓಡಾಡಿರೋದ್ರೆಲ್ಲ ನಾನು ಕೈಯಲ್ಲೇ ಎತ್ಕೊಂಡು ನೋಡಿರೋದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಲೆಟ್ ಮಿ ಟೇಕ್. ಹಿ ವಾಸ್ ಇನ್ ಅ ಹರಿ, ಐ ಥಿಂಕ್ ಐ ವಾಸ್ ಲಕ್ಕಿ. ಹಿ ಸೈಡ್, ಓಕೆ ಟೇಕ್ ಗೋ. ಐ ರ್ಯಾನ್ ಅಂಡರ್ ದ ಏರ್ಕ್ರಾಫ್ಟ್, took the bag
ಆ್ಯಂಡ್ ರ್ಯಾನ್ ಟು ಮೈ ಸೀಟ್. Wow. ಆ್ಯಂಡ್ ನನಗೆ ವಾಪಸ್ ಮನೆಗೆ ಬಂದಮೇಲೂ ನನಗೆ 1 ವಾರ ಇದರಿಂದ ಆಚೆ ಬರೋಕ್ಕಾಗಲಿಲ್ಲ. ಐ ವಾಸ್ ಇಮ್ಯಾಜಿನಿಂಗ್ ದಟ್ ಐ ಹ್ಯಾವ್ ಲಾಸ್ಟ್ ಮೈ ಫ್ಲೂಟ್ಸ್, ಏನೋ ಆಗೋಯ್ತು ಅಂತ. Wow. ಇಟ್ಸ್ ನಾಟ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್ ಅಲ್ವಾ, ಇಟ್ಸ್ ಲೈಕ್ Never. it's like you're losing a part of your body or a child or something like that. So that was quite alarming. But no damages? No damages. I had it in my hand. I didn't let go. No, even when he was... No. Wow. Luckily, there was not one flute missing. No. Everything was there. Good. Well, we are so ಅದನ್ನೇ sorry. ನಾನು ಇವತ್ತು ಅದೇ ಕಿಟ್ ನಾನು ಯೂಸ್ ಮಾಡೋದು ಇವತ್ತು. Yeah. Well, we are so sorry that you had to go through this, but ಆಗುತ್ತೆ. Yeah, compared to people whose instruments broke. Yeah. I think I turned out lucky. ಸ್ವಲ್ಪ ಫೈಟ್ ಮಾಡಬೇಕಿತ್ತು. Okay. Maybe a little sensitive question. Has there or is there a disparity because of the gender? ನಮಗೆ ಎಲ್ಲ ಕಡೆ ಇದು ಅನ್ಫಾರ್ಚುನೇಟ್ಲಿ ನೋಡೋಕ್ಕೆ ಅಥವಾ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹ್ಯಾಸ್ ದೇರ್ ಬಿನ್ ಎ ಕೇಸ್ ಎವರ್? ಜನರಲಿ ಎವ್ರಿವೇರ್ ಅಥವಾ musically? I mean, specific, any region specific? Or anywhere, be it India, or even when you go out, ಯಾವ ಥರ ಆದ್ರೂ. ಡಿಸ್ಪ್ಯಾರಿಟಿ ಅಂತ ಆಗಿಲ್ಲ. ಐ ಶುಡ್ ಬಿ ವೆರಿ ಆನೆಸ್ಟ್. Very nice. ಸೊ ಬೀಯಿಂಗ್ ಅ ವುಮನ್, ಅ ಫೀಮೇಲ್ ಆರ್ಟಿಸ್ಟ್, ಬೇರೆ ಥರ ಚಾಲೆಂಜಸ್ ಇರುತ್ತೆ ಅಂತ ಹೇಳ್ತೀನಿ ನಾನು. ಸೊ ಇನ್ಫ್ಯಾಕ್ಟ್ ಬೀಯಿಂಗ್ ಅ ಫೀಮೇಲ್ ಆರ್ಟಿಸ್ಟ್ ಹೂ ಸಿಂಗ್ಸ್ ಆ್ಯಂಡ್ ಪ್ಲೇಸ್ ದ ಫ್ಲೂಟ್ ಈಸ್ ಸಮಥಿಂಗ್ ಇನ್ಸ್ಪೈರಿಂಗ್ ಫಾರ್ ಸಮ್ ಪೀಪಲ್. ಸೊ ಆ ಥರ ಒಳ್ಳೆ ವಿಷಯನೇ ಇದೆ. ಬಟ್ ಅಫ್ಕೋರ್ಸ್ ಆಲ್ ಅರೌಂಡ್ ದ ವರ್ಲ್ಡ್ ಕೆಲವು ಕಡೆ ಕೆಲವು ಜನ ಹೆಂಗಸರಿಗೆ ಕಂಪ್ಲೀಟ್ ಈಕ್ವಲ್ ಸೇ ಕೊಡದೇ ಇರ್ಬೋದು. ಅದು ದಟ್ ಈಸ್ ಇಟ್ಸ್ ಇನ್ ದ ಬ್ರಿಂಗಿಂಗ್ ಅಪ್, ಇಟ್ಸ್ ಹೌ ದೇ ಗ್ರೀವ್ ಅಪ್ ಇನ್ ವಾಟ್ ಎನ್ವಿರಾನ್ಮೆಂಟ್. ಅದು ಇದ್ದೇ ಇದೆ, ಅದು ಎಲ್ಲ ಕಡೆ ಇದೆ. ಅದು ಬರೀ ಮ್ಯೂಸಿಕ್ ಫೀಲ್ಡಲ್ಲ, ಎಲ್ಲ ಕಡೆ ಅದನ್ನು ನಾವು ಫೈಟ್ ಮಾಡ್ತಾನೆ ಇದ್ದೀವಿ. ಬಟ್ ಐ ವುಡ್ ಸೇ ಬೀಯಿಂಗ್ ಅ ವುಮನ್, ವಾಟ್ ಈಸ್ ಚಾಲೆಂಜಿಂಗ್ ಈಸ್ ಸೇಫ್ಟಿ. ಕರೆಕ್ಟ್. ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತೀನಿ ಆ್ಯಂಡ್ ಅಲ್ಲಿ ಹೋಗಿ ಯಾರನ್ನೋ ಭೇಟಿ ಮಾಡೋ ಸನ್ನಿವೇಶ ಇರುತ್ತೆ. ಸೊ ಐ ಹ್ಯಾವ್ ಟು ವೇಟ್ ಫಾರ್ ಸಂಬಡಿ ಆ್ಯಂಡ್ ಅಲ್ಲಿ ಹೋದ್ಮೇಲೆ ಅವ್ರು ಪರಿಚಯ ಆಗ್ತಾರೆ ಎಷ್ಟೊಂದು ಸತಿ. ದಟ್ ವಿಲ್ ಬಿ ದ ಫಸ್ಟ್ ಟೈಮ್ ಐ ಆಮ್ ಮೀಟಿಂಗ್ ದೆಮ್. ಸಮ್ಟೈಮ್ಸ್ ಐ ಆಮ್ ಆನ್ ಮೈ ಓನ್. ಅವ್ರು ನನಗೆ ವೌಚರ್ಸ್ ಕೊಟ್ಬಿಟ್ಟಿರ್ತಾರೆ. ನಾನು ಐ ಚೆಕ್ ಇನ್ ದ ಹೋಟೆಲ್. ನಾನು ಊಬರ್ ತೊಗೊಂಡು ಎಲ್ಲೋ ಯಾವುದೋ ಯೂನಿವರ್ಸಿಟಿಗೆ ಹೋಗಬೇಕು. ಐ ಹ್ಯಾವ್ ಟು ಡೂ ಮೈ ವರ್ಕ್ಶಾಪ್ ಜಾಬ್, ಗೆಟ್ ಬ್ಯಾಕ್ ಆ್ಯಂಡ್ ಪರ್ ಡಿ ಎಮ್ಸ್ ಇರುತ್ತೆ. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಫುಡ್, ವಾಟ್ ಎವರ್. ಸೊ ಆ ಥರ ಟೈಮಲ್ಲಿ ಐ ಡೋಂಟ್ ನೋ ಹೌ ಸೇಫ್ ದ ಸಿಟಿ ಈಸ್. ಇದನ್ನೆಲ್ಲ ನಾನು ಅಕೌಂಟ್ ಮಾಡ್ಕೋಬೇಕಾಗತ್ತೆ. ವಾಟ್ ಟೈಮ್, ವಾಟ್ ಏರಿಯಾ ಇಸ್ ಇಟ್, ಹೌ ಸೇಫ್ ಇಸ್ ಇಟ್ ಫಾರ್ ಮೀ. ಐ ಆಮ್ ವಾಕಿಂಗ್ ಅಲೋನ್ ಆ್ಯಂಡ್ ಯಾವಾಗಲೂ ಪಾಸ್ಪೋರ್ಟ್ ಜೊತೆಗಿರುತ್ತೆ. ಸೊ ನನ್ನ ಬ್ಯಾಗ್ ಯಾವಾಗಲೂ ಹುಷಾರಾಗಿರಬೇಕು. ಸುತ್ತಮುತ್ತಲು ಯಾರಿದ್ದಾರೆ. ಸೊ ಬೇಸಿಕಲಿ ನಾನು 360 ಡಿಗ್ರೀಸ್ ನಾನು ಅವೇರ್ ಆಗಿರಬೇಕು. ಸೊ ದ್ಯಾಟ್ ಈಸ್ ಸಮಥಿಂಗ್. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಅ ಸೇಫ್ ವರ್ಲ್ಡ್ ಫಾರ್ ಮೆನ್, ನಾಟ್ ಸೇಫ್ ಫಾರ್ ವಿಮೆನ್ ಅಂತ ಹೇಳ್ತಿಲ್ಲ. ಎಲ್ರಿಗೂ ಅದೇ. ಇಫ್ ಐ ಕ್ಯಾನ್ ಗೆಟ್ ಮಗ್ಡ್, ಯು ಕ್ಯಾನ್ ಆಲ್ಸೋ ಗೆಟ್ ಮಗ್ಡ್. ಬಟ್ ಫಾರ್ ಸೆವೆರಲ್ ಅದರ್ ರೀಸನ್ಸ್ ಐ ಹ್ಯಾವ್ ಟು ಬಿ ಮೋರ್ ಅವೇರ್, more careful. And which is why I make it a point, ಪ್ರತಿಯೊಂದು ಫ್ಲೈಟ್ ಹತ್ತಿದಾಗ ಇಳಿದಾಗ ಅಪ್ಪ ಅಮ್ಮನ ಜೊತೆ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ನಾನು, ಹೋಮೀಸ್ ಅಂತ. ಸೊ ವಾಟ್ ಎವರ್ ಹ್ಯಾಪನ್ಸ್ ದಟ್ ಮೆಸೇಜ್ ಐ ವಾಂಟ್ ಮಿಸ್. ಬೋರ್ಡೆಡ್, ವೇರ್ ಟು ವೇರ್, ಲ್ಯಾಂಡೆಡ್ ಹಿಯರ್, ಲೇ ಓವರ್, ವೆನ್ಸ್ ದ ನೆಕ್ಸ್ಟ್ ಫ್ಲೈಟ್, ಜಸ್ಟ್ information I keep sending them. So they just know that I'm there, you know. There was one more thing. Yeah, I'm always available on the phone, always roaming. I always buy my whatever. So that is the only way they can reach. Illinda yararu nan reach ಮಾಡಬೇಕು ಅಂತಿದ್ರೆ, ಏನಾರು ಎಮರ್ಜೆನ್ಸಿ ಇದ್ರೆ, that is the only way. So I make sure I am accessible on the phone. And when I'm traveling, ಅದು ಇರುತ್ತೆ ಮನೆ ಕಡೆ ಒಂದಷ್ಟು ಎಲ್ಲ ಓಕೆ ಇದೆಯಾ ಏನೋ, that is always correct on one, you know, end of my mind. That is to answer your question about disparity, but I think it's all linked. It is linked. It's less about disparity but about the different things that we deal with as women and men. Yeah. ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸಸ್ ಆಗಿದೆಯಾ ಸೇಫ್ಟಿ ಇಶ್ಯೂಸ್ ಬಂದಾಗ? Yeah, several times I've been followed. ಆಮೇಲೆ ಸುಮ್ಮನೆ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಯಾರೋ ಮಾತಾಡ್ಸಕ್ಕೆ, ನಾನು ಒಬ್ಬಳೇ ಎಲ್ಲೋ ಊಟ ಮಾಡ್ತಿದ್ದೀನಿ ಅಂದಾಗ. ಸೊ ನಾನು ಐ ಹ್ಯಾವ್ ಫಿಗರ್ಡ್ ಔಟ್ ಅ ವೇ ಇನ್ ವಿಚ್ ಐ ಡೋಂಟ್ ಗೆಟ್ ಇನ್ ಟು ಟ್ರಬಲ್. ಆಮೇಲೆ ಯಾರಾದರೂ ತುಂಬ ಒಂಥರ ಸರಿಗೆ ಅನಿಸ್ತಿಲ್ಲ ನನಗೆ, ಐ ಆಮ್ ನಾಟ್ ಫೀಲಿಂಗ್ ವೆರಿ ಗುಡ್ ಅಬೌಟ್ ದ ವೈಬ್ ಅಂತಂದರೆ
I know what kind of a conversation I have to make and how I have to slip away. There have been instances where I had to once get out of the back door of a restaurant because somebody was not being very nice to me. ಸೊ ಅದೆಲ್ಲ ಆಗುತ್ತೆ, ಬಟ್ ಅಲ್ಲಿ ನಾನು ಪ್ಯಾನಿಕ್ ಆಗಬಾರ್ದು. ಐ ಶುಡ್ ಬಿ ಸ್ಮಾರ್ಟ್. Yes, very true. I should not panic. I should think and be very quick and slip away. Just be safe and take care of myself. Correct. Very true. ನಿಮ್ಮ ಸೋಲೋ ಟ್ರಾವೆಲ್ ಶುರು ಆದಮೇಲೆ ಹೌ ಫ್ರೀಕ್ವೆಂಟ್ಲಿ ನಿಮ್ಮ ತಂದೆ ತಾಯಿ ಅಕಂಪನಿ ಮಾಡ್ತಾರೆ ಅಥವಾ ಮಾಡೋದಿಲ್ಲ? ನೋ, ನೆವರ್ ಇಂಟರ್ನ್ಯಾಷನಲಿ. ನಾನು ತುಂಬ ಚಿಕ್ಕ ವಯಸ್ಸಿದ್ದಾಗ ಜೊತೆಗೆ ಬರ್ತಿದ್ರು. ಫ್ಯೂ ಟ್ರಿಪ್ಸ್ ಟು ಶ್ರೀಲಂಕಾ, ಕುವೈಟ್ ಆ್ಯಂಡ್ ಪ್ಲೇಸಸ್ ಲೈಕ್ ದಟ್. ಎವ್ರಿವೇರ್ ಎಲ್ಸ್ ನೋ, ದೇ ಡೋಂಟ್ ಅಕಂಪನಿ. ಐ ವುಡ್ ಲವ್ ಟು ಟೇಕ್ ದೆಮ್ ಸಮ್ ಡೇ. ನನಗೆ ಅನುಕೂಲ ಇದ್ದಾಗ ಐ ಡೆಫಿನೆಟ್ಲಿ ವಾಂಟ್ ಟು ಟೇಕ್ ದೆಮ್. ಎಸ್ಪೆಷಲಿ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತಿರತ್ತಲ್ಲಿ, ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿರಲ್ಲ ಇಲ್ಲಿ. ಐ ಮಿಸ್ ದೆಮ್ ಅ ಲಾಟ್. ಅಪ್ಪ ಅಮ್ಮ ನೋಡ್ಬೇಕಿತ್ತಿದ್ನ. ಯಾವುದೋ ಒಂದು 30 ಪೀಸ್ ಬಿಗ್ ಬ್ಯಾಂಡ್ ಜೊತೆ ಬ್ರೆಜಿಲಲ್ಲಿ ಪರ್ಫಾರ್ಮ್ ಮಾಡ್ತೀನಿ, ಐ ಆಮ್ ಸಿಂಗಿಂಗ್ ಸೈಂಟ್ ತ್ಯಾಗರಾಜಸ್ ಕೃತಿ ವಿತ್ ಅ ಬಿಗ್ ಬ್ಯಾಂಡ್ ಅಂತ ಅಂದಾಗ ಐ ಫೀಲ್ ಸುಂದರೇಶನ್ ಸರ್ ಕೇಳಿದರೆ ಚೆನ್ನಾಗಿರೋದು, ಅಪ್ಪ ಅಮ್ಮ ಕೇಳಿದರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಬಟ್ ಇಟ್ಸ್ ನಾಟ್ ವೆರಿ ಈಸಿ ಟು ಟೇಕ್ ದೆಮ್ ಎವ್ರಿವೇರ್. ಒಂದು, ಅವರು ಬ್ಯುಸಿ ಇದ್ದಾರೆ, ದೇ ಹ್ಯಾವ್ ದೇರ್ ಓನ್ ಎಕ್ಸ್ಟೆನ್ಸಿವ್ಲಿ ಟೀಚಿಂಗ್. ಅಪ್ಪ ಅಂತೂ he's gifting so many flautists to the world, I must say. So he is absolutely in that focused direction. And ಒಂದು ದಿನ ಬರುತ್ತೆ, I think, when they will have enough time to relax and I will have enough opportunities to take them along. Well, we wish it happens very soon. Yeah. The best travel place country wise ನೀವು ಇದುವರೆಗೂ ಹೋಗಿರೋದು, ಬಿ ಇಟ್ ಮ್ಯೂಸಿಕಲಿ ಆರ್ ನಿಮಗೆ ಜನ ಸಿಗ್ತಾರೆ ಎಷ್ಟೊಂದು? Italy. Why would you say that? Italy has a very special place in my heart. Very difficult to say. Maybe the people, the food, ಆಮೇಲೆ ವೈಬ್ ನನಗೆ ತುಂಬ ಒಂಥರ ಹತ್ತಿರ ಅನಿಸುತ್ತೆ. ಇಂಡಿಯನ್ಸ್ ನಮ್ಮ ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿರೋ ಒಂದು ಮಾತುಕತೆ ಇರ್ಬೋದು, even parts of North India. It is just how conversations happen. And I love how they, at what pace they lead their life. Okay. ಅಂದರೆ ಇವತ್ತು I want to sit here and have a coffee, look at the beach and enjoy the day ಮಾಡ್ತಾರೆ ಅದನ್ನ. ಸೊ ಅದೊಂದು ಮನಸ್ಥಿತಿ ಇದೆಯಲ್ಲ, that is what I really appreciate. Generally, many parts of Europe, ಅದೊಂದು they are laid back and they enjoy every second. They are in no hurry. Maybe I feel like that because Bangalore is a faster city compared to, say, some quaint little town in Italy. ಸೊ ನನಗೆ ಆ ಒಂದು ನೆಮ್ಮದಿ ಇದೆಯಲ್ಲ, ಅವ್ರು ಯೋಚನೆ ಮಾಡೋ ರೀತಿಯಲ್ಲಿ, ಅದು ನನಗೆ ಇಟ್ ಕಾಮ್ಸ್ ಮೀ ಡೌನ್ ಸಮ್ಟೈಮ್ಸ್. Matches your vibe. Absolutely. Yeah, and musically, there have been many good experiences in Europe. So I love that part of the world. Health-wise, which is a big challenge. Let's not go there. Let's not go there. But we want the audience to know. ಎಷ್ಟೊಂದು ಜನಕ್ಕೆ ಎಷ್ಟೊಂದು ಥರ ಹೆಲ್ತ್ ಚಾಲೆಂಜಸ್ ಬಂದ್ಬಿಡುತ್ತೆ ಆನ್ ದ ಡೇ ಆಫ್ ದ ಕಾನ್ಸರ್ಟ್, ಹಿಂದಿನ ದಿವಸ ರಿಹರ್ಸಲ್ ಆಗಬೇಕಾದ್ರೆ, ಆ್ಯಂಡ್ ಮೆನಿ ವೇರಿಯಬಲ್ ಫ್ಯಾಕ್ಟರ್ಸ್, ರೈಟ್ ಫ್ರಮ್ ಫುಡ್, ಟ್ರಾವೆಲ್ ಮಾಡಿರ್ತೀರ, ಫ್ಲೈಟ್ ಫುಡ್ ವಿಚ್ ಇಸ್ ಪ್ರಾಬ್ಲಿ ದ ವರ್ಸ್ಟ್ ಯು ಕೆನ್ ಈಟ್. ಅಲ್ಲಿ ಹೋದ್ಮೇಲೆ ನಿಮಗೆ ವೆದರ್ ವೈಸ್ ಯಾವುದು ಇದುವರೆಗೂ ಆಗಿರೋದು? ಅಲಾಸ್ಕಾ. ಓಕೆ. ಅಲಾಸ್ಕಾದಲ್ಲಿ 4 ಸಿಟಿಗಳಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಹೋಗಿದ್ದೆ ವಿತ್ ಅ ಟ್ರಿಯೋ ಆಫ್ 3 ಫೀಮೇಲ್ ಮ್ಯೂಸಿಷಿಯನ್ಸ್. ಬ್ರೆಜಿಲಿಂದ ಒಬ್ಬರು ಕಲಾವಿದೆ, ಆಮೇಲೆ ಮೊಜಾಂಬಿಕಿಂದ ಒನ್ ಆರ್ಟಿಸ್ಟ್, ಲೂಯಿಸಾ ಲೆನ್ನಾ ಅವರಿಬ್ಬರು, ನಾನು ಇಂಡಿಯಾದಿಂದ. ಸೊ 3 ಡಿಫ್ರೆಂಟ್ ಮ್ಯೂಸಿಕ್ ಕಲ್ಚರ್ಸ್. ಸೊ ನಮ್ಮದೇ ಒಂದು ಪ್ರೆಸೆಂಟೇಷನ್ ಇರೋದು 20-25 minutes ಹಾಗೆ, ವೇರ್ ಐ ವುಡ್ ಸಿಂಗ್ ಕರ್ನಾಟಿಕ್ ಮ್ಯೂಸಿಕ್ ಇನ್ ಅ ವೇ ಸೆಟ್ ಅಪ್ ಇನ್ ಅ ವರ್ಲ್ಡ್ ಗ್ಲೋಬಲ್ ಪ್ಲಾಟರ್, ಸಿಂಗ್ ಸಮಥಿಂಗ್ ವೆರಿ ಟ್ರೆಡಿಷ್ನಲ್. ಆ ಥರ ಎಲ್ಲರೂ ಅವರವರು
ಯಾವ ಜಾಗದಿಂದ ಬರ್ತಾರೋ ಅಲ್ಲಿಂದು ಟ್ರೆಡಿಷ್ನಲ್ ಫಾರ್ಮ್ಯಾಟಲ್ಲಿ ಪ್ರೆಸೆಂಟ್ ಮಾಡಿ ದೆನ್ ವಿ ವುಡ್ ಮೆಲ್ಟ್ ಇನ್ ಟು ಈಚ್ ಅದರ್ ಸ್ಟೈಲ್ಸ್ ಆ್ಯಂಡ್ ವಿ ವುಡ್ ಪ್ರೆಸೆಂಟ್. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಒಂದು 10-12 ಸಿಟಿಗಳಿಗೆ ಹೋಗಿದ್ವಿ. ಅದರಲ್ಲಿ 4 ಸಿಟಿ ಅಲಾಸ್ಕಾದಲ್ಲಿತ್ತು. ಐ ಮೀನ್ ಐ ಹ್ಯಾಡ್ ನಾಟ್ ಇಮ್ಯಾಜಿನ್ಡ್ ದಟ್ ಐ ವಿಲ್ ಗೋ ಪ್ಲೇ ಕರ್ನಾಟಿಕ್ ಮ್ಯೂಸಿಕ್ ಇನ್ ಅಲಾಸ್ಕಾ. ಅಲ್ಲಿ ವೆದರ್ ಕಂಡೀಷನ್ಸ್ ತುಂಬಾ ಸಿವಿಯರ್ ಆಗಿತ್ತು. ದ ಟೆಂಪ್ರೇಚರ್ ವಾಸ್ ನೆಗೆಟಿವ್ ಆಫ್ ಕೋರ್ಸ್. ಆಮೇಲೆ ಇಟ್ ವಾಸ್ ಸ್ನೋಯಿಂಗ್. ಕೆಲವು ಇಂಟೀರಿಯರ್ ಪಾರ್ಟ್ಸಲ್ಲಂತೂ ಇಟ್ ವಾಸ್ ಆಲ್ವೇಸ್ ಫುಲ್ ಆಫ್ ಸ್ನೋ. ಸೊ ಆ ಕಂಡೀಷನ್ಗಳಿಗೆ ನಾನು ಐ ಹ್ಯಾಡ್ ಟು ಪ್ರಿಪೇರ್ ಮೈ ಸೆಲ್ಫ್ ಲೈಕ್ ಎನಿ ಅದರ್ ಸಿಂಗರ್ ಆರ್ ಮ್ಯೂಸಿಷಿಯನ್ ವುಡ್ಡು. ಒಂದು ಬಾಡಿನ ಪ್ರಿಪೇರ್ ಮಾಡ್ಕೊಳ್ಳೋದು, ಇನ್ನೊಂದು ವಾಯ್ಸ್ ವಿಚ್ ಇಸ್ ಮೈ ಇನ್ಸ್ಟ್ರೂಮೆಂಟ್. ಸೊ ನನ್ನ ಸಿದ್ಧಾಂತ ಏನಂತಂದರೆ ಕೀಪ್ ಇಟ್ ಲೋ ಮೇಂಟೆನೆನ್ಸ್, ಕೀಪ್ ಇಟ್ ರಫ್ ಆ್ಯಂಡ್ ಟಫ್. ಇಮ್ಯುನಿಟಿ ಚೆನ್ನಾಗಿರ್ಬೇಕು ಅಷ್ಟೇ. ಇಫ್ ಐ ಗೆಟ್ ಯೂಸ್ ಟು ಓನ್ಲಿ ಡ್ರಿಂಕಿಂಗ್ ಹಾಟ್ ವಾಟರ್ ಆರ್ ಓನ್ಲಿ ಹ್ಯಾವಿಂಗ್ ಅ ಸರ್ಟನ್ ಫ್ಯೂ ಥಿಂಗ್ಸ್ ಟು ಪ್ರೆಪ್ ಮೈ ಬಾಡಿ, ಅದು ಸಿಗದೇ ಇರೋವಾಗ ಮೈ ಬಾಡಿ ವಿಲ್ ಆ್ಯಕ್ಟ್ ಅಪ್, ಗಿವ್ ಅಪ್. ಕರೆಕ್ಟ್. ಸೊ ನಾನು ಐ ಸ್ಟಿಕ್ ಟು ಟ್ಯಾಪ್ ವಾಟರ್, ನಾರ್ಮಲ್ ಇದು ವಾಟ್ ಎವರ್, ನೋ ಆಯಿಲಿ ಫುಡ್ಸ್. ಜನರಲಿ ನನಗೆ ಎಣ್ಣೆ ಕರೆದಿದ್ದ ಪದಾರ್ಥ ಅಷ್ಟೊಂದು ಸೇರಲ್ಲ, ನನಗದು ಹೆಲ್ಪ್ ಆಗುತ್ತೆ ನೀವೇ. ಆ್ಯಂಡ್ ಐ ಆಮ್ ನಾಟ್ ಮಚ್ ಇನ್ ಟು ಸ್ವೀಟ್ಸ್. ಸೊ ನನಗೆ ಎನಿ ಕ್ಲೀನ್ ಬೇಕ್ಡ್ ನೈಸ್ ವೆಜ್ಜಿ ರಿಚ್ ಊಟ ಸಿಕ್ಬಿಟ್ರೆ ನನಗೆ ಐ ಆಮ್ ಗುಡ್. ಬಟ್ ಅಪಾರ್ಟ್ ಫ್ರಮ್ ದಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟೈಮ್ ಝೋನ್ಸ್, ಸ್ಲೀಪ್ ಸೈಕಲ್. ಸೊ ಸ್ಲೀಪ್ ಸೈಕಲ್ ಆಚೀಚೆ ಹೋಗಿದ ತಕ್ಷಣ ಡೈಜೆಷನ್ ಅದ್ರದ್ದು ಎಲ್ಲ ಏರ್ಪೇರ್ ಆಗುತ್ತೆ. ಅದನ್ನು ಮ್ಯಾನೇಜ್ ಮಾಡೋದು ಬಿಕಮ್ಸ್ ಕೈಂಡ್ ಆಫ್ ಅ ಚಾಲೆಂಜ್. ಸೊ ವಾಟ್ ಐ ಡೂ ಇಸ್, ನಾನು ಎಲ್ಲರೂ ಹೋದರೆ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಎಲ್ಲರೂ ಏನು ಮಾಡ್ತಿದ್ದಾರೋ ಅದನ್ನ ನಾನು ಮಾಡ್ತೀನಿ. ಇವಾಗ ಈಸ್ ಎವ್ರಿಬಡಿ ಡ್ರಿಂಕಿಂಗ್ ಕಾಫಿ ಆರ್ ಈಟಿಂಗ್, ನಾನು ಅದನ್ನೇ ಮಾಡ್ತೀನಿ. ಸೊ ದಟ್ ವೇ ನಾನು ಬೇಗ ಅಡ್ಯಾಪ್ಟ್ ಆಗ್ತಿದ್ದೀನಿ ಅಲ್ಲಿನ ಟೈಮ್. ದಟ್ ವರ್ಕ್ಸ್ ಫಾರ್ ಮಿ. ಆವಾಗ ನಾನು ಐ ಆಮ್ ಎಕ್ಸ್ಪೋಸ್ ಟು ಸನ್ಲೈಟ್. ಐ ಟ್ರೈ ಟು ಎಕ್ಸ್ಪೋಸ್ ಮೈ ಸೆಲ್ಫ್ ಟು ಸನ್ಲೈಟ್ ಸೊ ದಟ್ ಆಫ್ ಕೋರ್ಸ್ ಫಾರ್ ದ ನ್ಯೂಟ್ರಿಷನ್. ಅಪಾರ್ಟ್ ಫ್ರಮ್ ದಟ್ ನಾನು ಅಲ್ಲಿನ ಟೈಮ್ ಸೈಕಲ್ಗೆ ಬೇಗ ಸೆಟ್ ಆಗ್ತೀನಿ. ಮೈ ಬಾಡಿ ವಿಲ್ ಗೆಟ್ ಸೆಟ್. ಅದಕ್ಕೇನೋ ಸರ್ಕೇಡಿಯನ್ ರಿದಮ್ ಅಂತ ಏನೋ ಅಂತಾರಲ್ಲ, ಅದಕ್ಕೆ ಐ ಟ್ರೈ ಮೈ ಬೆಸ್ಟ್ ಆ್ಯಂಡ್ ಐ ಟ್ರೈ ಟು ವಾಕ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಐ ಕ್ಯಾನ್ ವಾಕ್. ಇಟ್ಸ್ 2 kilometers ಅಂತಂದರೆ ನಡ್ಕೊಂಡು ಹೋಗ್ತೀನಿ. ಐ ಟ್ರೈ ಟು ಕ್ಲಾಕ್ ಅಬೌಟ್ 10,000 to 12,000 steps ಎವ್ರಿ ಡೇ ಇಫ್ ಐ ಆಮ್ ಇನ್ ಅ ಸಿಟಿ ವೇರ್ ಐ ಕ್ಯಾನ್ ವಾಕ್. ದಟ್ ಇಸ್. ಸೊ ಅಂಥದ್ದು ಮಾಡ್ತೀನಿ. ಸೊ ಐ ಥಿಂಕ್ ಗೆಟಿಂಗ್ ಅ ಲಿಟಲ್ ಬಿಟ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಈಟಿಂಗ್ ಕ್ಲೀನ್ ಫುಡ್, ನಾಟ್ ಬೀಯಿಂಗ್ ಟೂ ಸೆನ್ಸಿಟಿವ್ ವಿತ್ ವಾಟ್ ಎವರ್ ಇಟ್ ಈಸ್, ದಟ್ ಹೆಲ್ಪ್ಸ್ ಮೀ. ನನಗೆ ಲಕ್ಕಿಲಿ ಐ ಫಾಲ್ ಸಿಕ್ ವೆರಿ ಲೆಸ್ ಫ್ರೀಕ್ವೆಂಟ್ಲಿ when I'm traveling. ತುಂಬಾ ನಾನು ನನ್ನ ಬಾಡಿನ ವೇರ್ ಔಟ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಮಾಡಿ. ಹಾಗಂದರೆ ಇವಾಗ ರೀಸೆಂಟ್ಲಿ ಆಯಿತು, ಬ್ಯಾಂಗ್ಳೂರಿಂದ ಕೊಲಂಬಿಯಾಗೆ ಹೋದೆ, ಕೊಲಂಬಿಯಾದಿಂದ ಬ್ಯಾಂಗ್ಳೂರ್ ಬಂದೆ ವಿತಿನ್ ಅ ಮ್ಯಾಟರ್ ಆಫ್ 1 week. ಆ್ಯಂಡ್ ದೆನ್ ಅಗೇನ್ ಐ ಟ್ರಾವೆಲ್ಡ್ ಹಿಯರ್ ಇಂಟೀರಿಯರ್, ಇನ್ಸೈಡ್ road travel. I drove somewhere, then I went to Italy, then I came back. That was again a short travel. That was a little too much for my body. ಆ ಥರ ಬ್ಯಾಕ್ ಟು ಬ್ಯಾಕ್ ಆದಾಗ then I fall sick. That happens. But come on, it's the body, it needs to rest. Right. That is the body giving you the signal ಅಷ್ಟೇ. So hey, take a break, please give me some time to ಇದು ಅಂತ ಬಾಡಿನೇ ಕೇಳತ್ತೆ. And I listen to it when it does. Because of the travel again, the work culture between the artists of other countries and in India, how have you have you felt a difference? Absolutely. It all starts with how every professional or technician or artist is trained. So teaching methods are different, learning methods are different in every culture, alva. So that gets carried over into their professional life also. ರೀತಿ ನೀತಿಗಳು ಬೇರೆ ಥರ ಇರುತ್ತೆ. ಮೆಥಡಾಲಜೀಸ್ ಆ್ಯಂಡ್ ಎಥಿಕ್ಸ್ ಆ್ಯಂಡ್ ಪಾಲಿಸೀಸ್ ಆಫ್ ದ ಅ ಥಿಯೇಟರ್ ಆರ್ ಅ ಸ್ಕೂಲ್ ಆರ್ ಅ ಕಾಲೇಜ್ ಬಹಳ ಬೇರೆ ಥರ ಇರುತ್ತೆ. ಇವಾಗ ನಮ್ಮ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಒಂದು ಚೌಕಟ್ಟಿದೆ, ಅಲ್ಲಿ ಈ ಥರ ಒಂದು ಟೈಮಿಂಗ್ ಇದೆ, ಈ ಥರ ಟೈಮಲ್ಲಿ ಇಂಥವ್ರು ವರ್ಕ್ ಮಾಡ್ಬೋದು, ಎಕ್ಸ್ಟರ್ನಲ್ಲಿ ಯು ಕ್ಯಾನ್ ಹೈಯರ್ ದಿಸ್ ವೆಂಡರ್ ಆರ್ ನಾಟ್, ಈ ಥರ ಬೇಸಿಕ್ ರೂಲ್ಸ್ ಇದೆಯಲ್ಲ. ಅದೇ ಥರ ಸೇ ಇಫ್ ಇಟ್ಸ್ ಅ ಥಿಯೇಟರ್ ಸಮ್ವೇರ್ ಇನ್ ಯುರೋಪ್ ಆರ್ USA, ದೇ ಹ್ಯಾವ್ ದೇರ್ ಓನ್ ರೆಗ್ಯುಲೇಷನ್ಸ್, ದೇ ಹ್ಯಾವ್ ದೇರ್ ಯೂನಿಯನ್, ಸೊ ದೇ ಹ್ಯಾವ್ ಟೈಮ್ ರೆಸ್ಟ್ರಿಕ್ಷನ್ಸ್ ಆ್ಯಂಡ್ ಸಮ್ಟೈಮ್ಸ್ ದೇ ಆರ್ ಮಚ್ ಮೋರ್ ಸ್ಟ್ರಿಂಜೆಂಟ್ ದ್ಯಾನ್ ವಾಟ್ ವಿ ಹ್ಯಾವ್ ಹಿಯರ್. ಇಲ್ಲಿ ನನಗನ್ಸೋ ಪ್ರಕಾರ ಇಲ್ಲಿನ ಜನ ತುಂಬ ಅಕಾಮಡೇಟಿವ್.
ಒಂದು ಸ್ವಲ್ಪ ಸರ್ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಸ್ವಲ್ಪ ಆಮೇಲೆ ಬಂದು ಕ್ಲೋಸ್ ಮಾಡ್ತೀರಾ, ನಾವು ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡ್ಬಿಡ್ತೀವಿ, ಇನ್ನೊಂದು ಸ್ವಲ್ಪ ಇದೆ, ಆಯಿತು ಬಿಡ್ರಿ ಅಂತಾರೆ. ಅಲ್ಲಿ ಆಗಲ್ಲ ಅದು ಕೆಲವು ಜಾಗಗಳಲ್ಲಿ, ಬಿಕಾಸ್ ಇಟ್ಸ್ ನಾಟ್ ಒನ್ ಪರ್ಸನ್ ಹೂ ಇಸ್ ಡಿಸೈಡಿಂಗ್ ಅಲ್ವಾ. ದೇರ್ ಇಸ್ ಅ ಯೂನಿಯನ್, ದೇರ್ ಇಸ್ ಅ ರೂಲ್ ಬುಕ್. ಅಲ್ಲಿ ಮುಗೀತು ಅಂದರೆ ಮುಗೀತು ಅಷ್ಟೇ. ಇನ್ನು ಅದಾದಮೇಲೆ ನಾಳೆನೇ ಬಾ ಏನಿದ್ರು, ಅಥವಾ ನೆಕ್ಸ್ಟ್ ವೆನ್ ಎವರ್ ಯು ಹ್ಯಾವ್ ಇದು ಅಂತ. ಸೊ ಐ ಥಿಂಕ್ ದಟ್ ಇನ್ ಅ ವೇ ಈಸ್ ಆಲ್ಸೋ ಅ ಗುಡ್ ಲರ್ನಿಂಗ್, ಬಿಕಾಸ್ ಒಂದು ನಿಮಿಷದ ವ್ಯಾಲ್ಯೂ ಅಲ್ಲಿ ಗೊತ್ತಾಗತ್ತೆ ನಮಗೆ. ಕರೆಕ್ಟ್. ಅಲ್ಲಿ ನಮಗೆ ಅದು ಆ ಮಾರ್ಜಿನ್ ಸಿಗದೆ ಹೋದಾಗ ವಿ ಹ್ಯಾವ್ ಟು ಟೈಟನ್ ಅಪ್, ವಿ ಹ್ಯಾವ್ ಟು ಬಿ ವೆರಿ ಕ್ವಿಕ್ ಆ್ಯಂಡ್ ಆ್ಯಕ್ಟ್ ಕ್ವಿಕ್ಲಿ ಅನ್ನೋದು. ಸೊ ಅಂಥದ್ದು ನೋಡಿದ್ದೀನಿ ನಾನು. ಇಷ್ಟೇ ಸೌಂಡ್ ಚೆಕ್ ಟೈಮ್ ಇರೋದು ಅಂದರೆ ಅಷ್ಟು ಟೈಮಲ್ಲಿ ಎಷ್ಟು ಪ್ರೊಡಕ್ಟಿವ್ ಆಗಿ ಯು ಕ್ಯಾನ್ ಅಚೀವ್ ವಾಟ್ ಯು ವಾಂಟ್ ಟು ಅಚೀವ್, ಇಟ್ ಈಸ್ ಕ್ರೂಷಿಯಲ್. ಸೊ ಬೀಯಿಂಗ್ ಇನ್ ದಟ್ ಅಟ್ಮಾಸ್ಫಿಯರ್, ಅಬ್ಸರ್ವಿಂಗ್ ಪೀಪಲ್, ಅದರಿಂದನೂ ನಾನು ಸಾಕಷ್ಟು ಕಲ್ತೀನಿ. ಬಿಕಾಸ್ ಐ ಆಮ್ ಜನರಲಿ ಅ ಲಿಟಲ್ ಬಿಟ್ ಆಫ್ ಅ ಡ್ರೀಮರ್. ಐ ಟ್ರೈ ಟು ಬಿ ಆನ್ ಟೈಮ್. But these things have taught me that illa, it can be a very expensive thing. Oh yeah. Anta. True. ಯಾವತ್ತಾದರೂ ನೀವು ಆಚೆ ಹೋದಾಗ, now that you said ಹಾಡೋದು ಜಾಸ್ತಿ ಇರುತ್ತೆ ಬಟ್ ಫ್ಲೂಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್, ಅಗೇನ್ ಡ್ಯೂ ಟು ಹೆಲ್ತ್ ಇಶ್ಯೂಸ್ ನಿಮಗೆ ಹಾಡೋಕೆ ಆಗೇ ಇಲ್ಲ, ಕಂಪ್ಲೀಟ್ಲಿ ಫ್ಲೂಟ್ ಹ್ಯಾಡ್ ಟೇಕನ್ ಓವರ್ ಆರ್ ವೈಸ್ ವರ್ಸ, ಆಗಿತ್ತಾ? ಆಗಿದೆ ಆ ಥರ ಒಂದಷ್ಟು ಕಪಲ್ ಆಫ್ ಕಾನ್ಸರ್ಟ್ಸ್, ಕೆಲವು ಎಸ್ಪೆಷಲಿ ಕರ್ನಾಟಕ ಕಚೇರಿಗಳಾಗಿದೆ ಒಂದಷ್ಟು ಸತಿ. ಆ ಥರ ನಂದು ವೋಕಲ್ ಕಚೇರಿ ಆಗಬೇಕಿದ್ದಿದ್ದ ಕಡೆ ಇಲ್ಲ, ವಾಯ್ಸೇ ಇಲ್ಲ. ಸೊ ಐ ಹ್ಯಾಡ್ ಟು ರಿಕ್ವೆಸ್ಟ್ ಸೇಯಿಂಗ್, ಮೇ ಐ ಪ್ಲೀಸ್ ಪ್ಲೇ ಅ ಫ್ಲೂಟ್ ಕಾನ್ಸರ್ಟ್ ಇನ್ಸ್ಟೆಡ್, ಆ್ಯಂಡ್ ಪೀಪಲ್ ಹ್ಯಾವ್ ಬಿನ್ ಕೈಂಡ್, ಆರ್ಗನೈಸರ್ಸ್, ಬಿಕಾಸ್ ದೇ ನೋ ಐ ಆಮ್ ಆಲ್ಸೋ ಅ ಫ್ಲೂಟ್ ಆರ್ಟಿಸ್ಟ್. ಹಾಂ, ಪರವಾಗಿಲ್ಲ ಬಿಡ್ರಿ, ನೀವೇ ನೆಕ್ಸ್ಟ್ ಟೈಮ್ ನಿಮ್ಮ ಫ್ಲೂಟ್ ಕಚೇರಿನೂ ಕೇಳೋಣ ಅಂತ ಅಂದ್ಕೊಂಡಿದ್ವಿ, ನೆಕ್ಸ್ಟ್ ಟೈಮ್ ವೋಕಲ್ ಮಾಡೋಣ, ನೀವು ಈ ಸತಿ ಫ್ಲೂಟ್ ನುಡಿಸಿ ಅಂತ ಹೇಳಿರ್ತಾರೆ. ಸೊ ದೇ ಆರ್ ವೆರಿ ಸ್ವೀಟ್. ಬಟ್ ಆ ಒಂದು ಟೈಮಲ್ಲಿ ನನಗನ್ಸೋದು, ವಾಟ್ ಇಫ್ ಐ ವಾಸ್ ನಾಟ್ ಅ ಫ್ಲೂಟ್ ಪ್ಲೇಯರ್? ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಕಚೇರಿ ಆಗ್ತಿರ್ಲಿಲ್ಲ ಅಷ್ಟೇ. ಸೊ ದಟ್ ವೇ, ಲೈಕ್ ಐ ಸೆಡ್, ಇಟ್ಸ್ ಆಲ್ವೇಸ್ ಸಪೋರ್ಟಿಂಗ್ ಮೀ, ಇಟ್ಸ್ ಆಲ್ವೇಸ್ ಹ್ಯಾವಿಂಗ್ ಮೈ ಬ್ಯಾಕ್. ಆ ಥರ ಆಗಿದೆ. ಕೆಲವು ಸತಿ ವಾಯ್ಸೇ ಇಲ್ಲದೆ ಬಟ್ ನಾನು ಹಾಡಲೇಬೇಕು, ಐ ಆಮ್ ಅ ಫೀಚರ್ಡ್ ವೋಕಲಿಸ್ಟ್. ಆವಾಗ ಸಮ್ಟೈಮ್ಸ್ ಐ ಹ್ಯಾಡ್ ಟು ಟೇಕ್ ಸಮ್ ವೆರಿ ಸ್ಟ್ರಾಂಗ್ ಡೋಸೇಜ್ ಆಫ್, ನಾಟ್ ದ ನ್ಯಾಚುರಲ್ ವೇ ಆಫ್ ಟ್ರೀಟಿಂಗ್, ವೇರ್ ಒಂದು ವಾರದಲ್ಲಿ ಸರಿ ಹೋಗಲಿ ಅಂತ ಲೋ ಡೋಸೇಜ್ ಕೊಟ್ಟು, ಅದಲ್ಲ ಎಕ್ಸ್ಪ್ರೆಸ್ ವೇ, ತಕ್ಷಣ ಸರಿ ಹೋಗಬೇಕು ಅಂತ ಜಾಸ್ತಿ ಡೋಸೇಜ್ ಮೆಡಿಸಿನ್ ತೊಗೊಂಡು ಹೋಗಿ ಲಕ್ಕಿಲಿ ವಾಯ್ಸ್ ಓಪನ್ ಆಗಿರೋ ಚಾನ್ಸಸ್ ಅದು ಇದೆ, ಅದು ಆಗಿದೆ. ದಟ್ ಹ್ಯಾಪನ್ಸ್ ಅಗೇನ್, ಇಟ್ಸ್ ದ ಬಾಡಿ. ಬಟ್ ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗಿದ್ದು ಮುಂದೆ? ಅದೇನೋ ಅದು ಸೈಡ್ ಎಫೆಕ್ಟ್ ಆಗತ್ತೆ, ಏನೋ ಸುಸ್ತಾಗತ್ತೆ ಅಥವಾ ಊಟ ಸೇರಲ್ಲ, ಆ ಥರದ್ದೆಲ್ಲ ಇರುತ್ತೆ. ಬಟ್ ಕಾನ್ಸರ್ಟ್ ಆಯ್ತಾ ಸಾಕು ಅಷ್ಟೇ. ನನಗೆ ಆ ಟೈಮಲ್ಲಿ ಐ ಮಸ್ಟ್ ಬಿ ಏಬಲ್ ಟು ಸಿಂಗ್. ಕರೆಕ್ಟ್. ಲವ್ಲಿ. ಟ್ರಾವೆಲಿಂಗ್ ಬಂದಾಗ ತುಂಬ ಮಿಸ್ಕಾನ್ಸೆಪ್ಷನ್ಸ್ ಇರುತ್ತೆ ಜನರ ತಲೆಯಲ್ಲಿ. ಟ್ರಾವೆಲ್ ಮಾಡಿದ ತಕ್ಷಣ ಇವರು ಎಷ್ಟು ದುಡ್ಡು ಮಾಡಿಬಿಡ್ತಾರೆ, ಇವರಿಗೆ ಯಾವಾಗಲೂ 5 ಸ್ಟಾರ್ ಹೋಟೆಲ್ ಸಿಗುತ್ತೆ, ಫಸ್ಟ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ಆಲ್ವೇಸ್ ದ ಕೇಸ್. It's never the case. It's never the case. So if you can throw light on that. Rightly said. Misconceptions ತುಂಬ ಇರುತ್ತೆ, ನಾಟ್ ಇಂಟೆನ್ಷನಲಿ. ದಟ್ಸ್ ಬಿಕಾಸ್ ಇವತ್ತು ವಿ ಆರ್ ಯೂಸ್ ಟು ಫಾರ್ಮಿಂಗ್ ಆ್ಯನ್ ಒಪಿನಿಯನ್ ಆಫ್ ಸಂಬಡೀಸ್ ಲೈಫ್ ಆರ್ ಲೈಫ್ ಸ್ಟೈಲ್ ಬೇಸ್ಡ್ ಆನ್ ದೇರ್ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ಸೋಷಿಯಲ್ ಮೀಡಿಯಾ. ಇನ್ಸ್ಟಾಗ್ರಾಮಲ್ಲಿ ನೀವೇನು ಹಾಕ್ತೀರಾ, ನಿಮಗೆ ಎಷ್ಟು ಹಾಕಬೇಕೋ ಅಷ್ಟೇ ಹಾಕ್ತೀರಾ. ನನಗೆ ಇವತ್ತೇನೋ ಆಯಿತು, ಇವಾಗ ನನಗೇನೋ ಅಲ್ಲಿ ಟ್ರಾವೆಲ್ ಪ್ರಾಬ್ಲಮ್ ಆಯಿತು ಅಂತ ಅನ್ನೋದನ್ನ ನಾನು ವೆರಿ ರೇರ್ಲಿ ಐ ಮೈಟ್ ಪುಟ್ ಇಟ್ ಅಪ್, ಬಿಕಾಸ್ ಆ ಥರದ್ದು ಆಗ್ತಾನೆ ಇರುತ್ತೆ, ಇಟ್ಸ್ ಪಾರ್ಟ್ ಆಫ್ ಲೈಫ್. ಬಟ್ ವಿ ಟೆಂಡ್ ಟು ಶೇರ್ ದ ಹ್ಯಾಪಿ ಮೂಮೆಂಟ್ಸ್ ಆ್ಯಂಡ್ ಮೆಮೊರೀಸ್. ಸೊ ಅದನ್ನೇ ಜನ ನೋಡ್ತಾರೆ, ಅದ್ರ ಬಗ್ಗೆ ಒಂದು ಪರ್ಸೆಪ್ಷನ್ ಮಾಡ್ಕೋತಾರೆ, ವಿಚ್ ಈಸ್ ವೆರಿ ಫೇರ್. ಬಟ್ ಅದ್ರ ಹಿಂದೆ ತುಂಬ ಕಥೆಗಳಿರುತ್ತೆ, ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಕೆಲವು ಸತಿ ನಾವು ಹೋಗಿದ ತಕ್ಷಣ ಐ ವಿಲ್ ಹ್ಯಾವ್ ಟು ಜಂಪ್ ಇನ್ ಟು ರಿಹರ್ಸಲ್ ಆರ್ ಜಂಪ್ ರೈಟ್ ಆನ್ ಸ್ಟೇಜ್, ಆ್ಯಂಡ್ ಐ ವಿಲ್ ಸಮಟೈಮ್ಸ್ ಇಫ್ ದೆರ್ ಇಸ್ ನೋ ರಿಹರ್ಸಲ್ ಐ ಆಮ್ ಪ್ರಿಪೇರಿಂಗ್ ಆನ್ ದ ಫ್ಲೈಟ್ ಆರ್ ಮೇಕಿಂಗ್ ನೋಟ್ಸ್, ಆರ್ ಐ ವುಡ್ ಹ್ಯಾವ್ ಜಸ್ಟ್ ಫಿನಿಶ್ ಸಮಥಿಂಗ್, ಸೊ ಐ ಹ್ಯಾವ್ ಟು ಸ್ನ್ಯಾಪ್ ಔಟ್ ಆಫ್ ಒನ್ ಝೋನ್ ಆ್ಯಂಡ್ ಜಂಪ್ ಇನ್ ಟು ಅನದರ್ ಝೋನ್. ಇದೆಲ್ಲ ಇರುತ್ತೆ. ಆ್ಯಂಡ್ ಇದು ಯಾಕೆ ಆಗತ್ತೆ, ಅದರ ಹಿಂದೆ ಎಷ್ಟೊಂದು ವರ್ಷಗಳ ಹಾರ್ಡ್ ವರ್ಕ್ ಇರುತ್ತೆ. ಸೊ ವಾಟ್ ಸಂಬಡಿ ಮೈಟ್ ಸಿ ಆನ್ ದ ಔಟ್ಸೆಟ್ ಈಸ್ ಆಲ್ವೇಸ್ ಗುಡ್. ಬಟ್ ಚಾಲೆಂಜಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಐ ಫೀಲ್ ಐ ಆಮ್ ಫಾರ್ಚುನೇಟ್ ಬಿಕಾಸ್ ಆಲ್ಸೋ ಮೈ ಚಾಯ್ಸ್ ದಟ್ ಐ
ಎಕ್ಸ್ಪ್ಯಾಂಡೆಡ್. ಸೊ ನನಗೆ ಇವತ್ತು ಬೇರೆ 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 ರೀತಿಯ ಪ್ರಾಜೆಕ್ಟ್ಸಲ್ಲಿ ಕೆಲಸ ಸಿಗೋ ಥರ ಆಗಿದೆ. ಐ ಆಮ್ ಲಕ್ಕಿ ಆ್ಯಂಡ್ ಐ ಆಮ್ ವಿಲ್ಲಿಂಗ್ ಟು ವರ್ಕ್ ಹಾರ್ಡ್. ಅದ್ರ ಜೊತೆಗೆ ಐ ಮಿಸ್ ಔಟ್ ಆನ್ ಅ ಲಾಟ್ ಆಫ್ ಥಿಂಗ್ಸ್. ಟೈಮ್ ಎಂಟೈರ್ಲಿ ನನ್ನ ಕೈಯಲ್ಲಿಲ್ಲ. ನನಗೆ ಬಂದಿದ್ದ ಕೆಲಸ ನಾನು ಹೋಗಬೇಕು ಬಿಕಾಸ್ ಐ ಆಮ್ ಅ ಫ್ರೀಲಾನ್ಸರ್. ಆ್ಯಂಡ್ ಇಟ್ಸ್ ನಾಟ್ ದಟ್ ಎವ್ರಿ ಪ್ರಾಜೆಕ್ಟ್ ವಿಲ್ ಪೇ. ಕರೆಕ್ಟ್. ಕೆಲವುದು ಮಾನಿಟರಿಲಿ ತುಂಬ ಹೆಲ್ಪ್ ಆಗುತ್ತೆ, ನನ್ನ EMI ಕಟ್ಟಕ್ಕೆ ಹೆಲ್ಪ್ ಆಗುತ್ತೆ, ನನ್ನ ಬಿಲ್ಸ್ನ ನಂದು ಇವತ್ತು ಲೈಫ್ ಈ ಮನೆ ಲೋನ್ ಕಟ್ಟಬೇಕು, ಇನ್ನೊಂದು ಕಾರ್ ಲೋನ್ ಕಟ್ಟಬೇಕು, ಏನೇ ಇದ್ರೂ ಅದಕ್ಕೆ ಎಲ್ಲಿಂದಲೋ ಅರ್ನ್ ಮಾಡಬೇಕಲ್ವಾ. ಸೊ ನಾನು ಕೆಲಸ ಎಂಜಾಯ್ ಮಾಡ್ತೀನಿ, ಅಟ್ ದ ಸೇಮ್ ಟೈಮ್ ಅದು ನನ್ನ ಇಟ್ಸ್ ಟೇಕಿಂಗ್ ಕೇರ್ ಆಫ್ ಮೈ ಫಿನಾನ್ಷಿಯಲ್ ನೀಡ್ಸ್. ಆ್ಯಂಡ್ ಸಮ್ಟೈಮ್ಸ್ ನಾನು ದುಡ್ಡು ಹಾಕಿ ಹೋಗಿರ್ತೀನಿ ಬಿಕಾಸ್ ಐ ವಾಂಟ್ ದಟ್ ಎಕ್ಸ್ಪೀರಿಯನ್ಸ್ ಆರ್ ಐ ವಾಂಟ್ ಟು ಮೀಟ್ ಸಂಬಡಿ, ಅಥವಾ ಐ ವಾಂಟ್ ಟು ರೆಕಾರ್ಡ್ ಅನ್ ಆರ್ಟಿಸ್ಟ್. ಸೊ ಅದು ಇರುತ್ತೆ. ಸೊ ಇಟ್ಸ್ ಅ ಮಿಕ್ಸ್ ಆಫ್ ಎವ್ರಿಥಿಂಗ್. ಇಟ್ಸ್ ನಾಟ್ ಆಲ್ವೇಸ್ ಕೆಲಸ ಅರ್ನಿಂಗ್ ಅಲ್ಲ ಅದು. ಯು ಆರ್ ಕಲೆಕ್ಟಿಂಗ್ ಎಕ್ಸ್ಪೀರಿಯನ್ಸಸ್. ಅದಕ್ಕೆ ಇಟ್ ಡಸಂಟ್ ಹ್ಯಾಪನ್ ವಿತೌಟ್ ಅನ್ ಇನ್ವೆಸ್ಟ್ಮೆಂಟ್ ಆಫ್ ಮನಿ ಆ್ಯಂಡ್ ಟೈಮ್ ಆ್ಯಂಡ್ ಎನರ್ಜಿ. ಸೊ ಇದಿಷ್ಟು ವಿಷಯ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಆರ್ಟಿಸ್ಟ್ ಅಥವಾ ಎನಿ ಪ್ರೊಫೆಷ್ನಲ್ ಫಾರ್ ದಟ್ ಮ್ಯಾಟರ್. ಸೊ ಇಟ್ ಈಸ್ ನಾಟ್ ಆಲ್ವೇಸ್ ಅ ಜಾಲಿ ರೈಡ್. Definitely, traveling has helped me to a certain bit to facilitate my needs for sustenance. But again, it is not easy. ನಾನು ಇವತ್ತೂ I really have to work very hard to do everything that I have to do. Because at the same time ನನ್ನದೇ ಪ್ರಾಜೆಕ್ಟ್ಸಿಗೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಕೆಲಸ ಮಾಡಲೇಬೇಕು. ನಾನು ಇವಾಗ ಒಂದು 2 ತಿಂಗಳು ಬ್ರೇಕ್ ತೊಗೋತೀನಿ ಅಂತ ಹೇಳೋಕ್ಕಾಗಲ್ಲ, ಅಲ್ಲಿಗೆ ಬಂದಿಲ್ಲ ಇನ್ನು ನಾನು. So, which is why I'm very happy to take all the work that comes and go wherever it takes me. Wonderful. No, we wish only more and more. Ellarguno, always. Repercussions of travel. Travel ಮಾಡ್ತೀರಾ, ಈ ಕಡೆ ಫ್ಯಾಮಿಲಿ ಲೈಫ್ ಒಂದಿರುತ್ತೆ, ಎಷ್ಟೊಂದು ಮಿಸ್ ಆಗುತ್ತೆ ನಮಗೆ. ನಿಮ್ಗಾಗಿರೋದು? ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ವೇರ್ ಟೈಮ್ ಅವೈಲಬಿಲಿಟಿ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಇವಾಗ ಇಫ್ ದ ಪ್ರಯಾರಿಟಿ ಈಸ್ ದಟ್ ಫಾರ್ ದ ಗ್ರೋತ್ ಆಫ್ ದ ಆರ್ಟಿಸ್ಟ್ ಇನ್ ಮೀ, ಈ ಒಂದು ಪ್ರಾಜೆಕ್ಟ್ ತೊಗೋಬೇಕು ಅಂತಂದರೆ ನಾನು ಅದನ್ನು ಪ್ರಯಾರಿಟೈಸ್ ಮಾಡಿರ್ತೀನಿ. ಬಟ್ ಐ ವಿಲ್ ಬಿ ಲೆಟ್ಟಿಂಗ್ ಗೋ ಆಫ್ ಸಮಥಿಂಗ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್ ಗಿವಿಂಗ್ ಬರ್ತ್ ಟು ಹರ್ ಚೈಲ್ಡ್, ಆರ್ ಅ ಕಸಿನ್ಸ್ ವೆಡ್ಡಿಂಗ್, ಆರ್ ನಮ್ಮ ಅಪ್ಪಂಗೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಸನ್ಮಾನ ಆಗ್ತಾಯಿದೆ. ಆ ಥರ ಎಷ್ಟೊಂದು ಸತಿ ಮಿಸ್ ಮಾಡಿದ್ದೀನಿ ನಾನು. ಐ ಫೀಲ್ ವೆರಿ ಬ್ಯಾಡ್. ಬಟ್ ಕಮಿಟ್ಮೆಂಟ್, ನಾನು ಇದನ್ನು ಒಪ್ಕೊಂಡಿರ್ತೀನಿ, ಮಾಡಬೇಕಾಗತ್ತೆ. ಅಲ್ಲಿ ಫ್ಲೂಯಿಡಿಟಿ ಆಫ್ ಡೇಟ್ಸ್ ಇರಲ್ಲ. ನಾಟ್ ಜಸ್ಟ್ ದಟ್, ನಾನು ವಾಪಸ್ ಬಂದಾಗೂ ಐ ಮೈಟ್ ಮೀಟ್ ದೆಮ್ ಓನ್ಲಿ ಫ್ಯೂ ಟೈಮ್ಸ್. ಅವ್ರದ್ದು ಕೆಲಸ ಇರುತ್ತೆ, ಅವರು ಬ್ಯುಸಿ ಇರ್ತಾರೆ. ಆ್ಯಂಡ್ ವೆನ್ ಐ ಕಮ್ ಬ್ಯಾಕ್ ಟು ದಿಸ್ ಹೋಮ್, ಐ ಕಮ್ ಬ್ಯಾಕ್ ಟು ದಿಸ್ ಹೌಸ್ ವೇರ್ I come, I turn on the lights, I have to clean, I have to cook, whatever. It is my choice. But definitely it is good and it is bad. ಹಂಗಂದರೆ ಆಫ್ಕೋರ್ಸ್ ಸಮ್ಟೈಮ್ಸ್ ಐ ಫೀಲ್ ಯಾರು ಮನೇಲಿದ್ದರೆ ಬಾಗಿಲು ಓಪನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ಇಟ್ಸ್ ಅ ಚಾಯ್ಸ್ ಐ ಹ್ಯಾವ್ ಮೇಡ್. ಅಪ್ಪ ಅಮ್ಮಂಗೂ ಜಾಗ ಬೇಕು, ಸೊ ದೇ ಹ್ಯಾವ್ ದೇರ್ ಪ್ಲೇಸ್. ಐ ಆಮ್ ವೆರಿ ಕ್ಲೋಸ್ ಟು ದೆಮ್, ಐ ಆಮ್ ಹಿಯರ್. ಸೊ ದೇ ಕಮ್ ಹಿಯರ್, ಐ ಗೋ ದೇರ್, ಆ್ಯಂಡ್ ವಿ ಸಮ್ ಹೌ ಸ್ಕ್ವೀಸ್ ಇನ್ ಟೈಮ್ ಫಾರ್ ಅವರ್ ಸೆಲ್ವ್ಸ್. ಆ್ಯಂಡ್ ದೋ ಐ ಲೂಸ್ ಆನ್ ಮೆನಿ ಥಿಂಗ್ಸ್ ಆ್ಯಂಡ್ ದೇ ಆಲ್ಸೋ ಡೂ, we try to make it up. And I would like to take this opportunity to say that they have been very, very far ahead in their thinking for their generation. And complete trust ಇದೆ ನನ್ನ ಮೇಲೆ. ನಾನು ಈ ಥರ ಮಾಡ್ತಿದ್ದೀನಿ, these are my requirements, these are their requirements. So whatever that journey takes, they are okay with that. And we are growing together. So I'm saying this because the support of family plays a huge role. Oh yes. And being a girl, more so. Correct. So yeah. Traveling internationally, we know you have collaborated with many biggest of the artists, especially recording ಗೆ ಬಂದಾಗ ಅಲ್ಲಿ ಬೇರೆ ಥರನೇ ಇರುತ್ತೆ. So if you can throw a little light on that. ನಾನು ಇಂಟರ್ನ್ಯಾಷನಲ್ ಟ್ರಾವೆಲ್ಸಲ್ಲಿ ನಾನು ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ರೀತಿಗಳಲ್ಲಿ ಐ ಹ್ಯಾವ್ ಫೌಂಡ್ ಫ್ರೆಂಡ್ಸ್. ಲೈಕ್ ಸಮ್ ಪೀಪಲ್ ಹೂ ಐ ಜಸ್ಟ್ ಮೆಟ್ ಆನ್ ದ ಸ್ಟ್ರೀಟ್ ಹ್ಯಾವ್ ಬಿಕಮ್ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಟುಡೇ, ದಟ್ ಐ ಗೋ ವಿಸಿಟ್ ದೆಮ್. ಅವ್ರ ಊರ ಹತ್ತಿರ ಎಲ್ಲೋ ನಾನಿದ್ದೀನಿ ಅಂದರೆ ಐ ಟೇಕ್ 1 or 2 days ಆಫ್, ಐ ಗೋ ವಿಸಿಟ್.
ಆ ಥರನೂ ಕೆಲವು ಜನ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ರೀಸೆಂಟ್ಲಿ ನಂದು ಫಸ್ಟ್ ಒರಿಜಿನಲ್ ಮ್ಯೂಸಿಕ್ ಆಲ್ಬಮ್ ಪ್ರೊಡ್ಯೂಸ್ ಮಾಡಿದೆ, ವಾರಿ ಅಂತ. ಸೊ ದ್ಯಾಟ್ ವಾಸ್ ಇನ್ ಕೊಲಾಬರೇಷನ್ ವಿತ್ ದಿಸ್ ಅಮೇಝಿಂಗ್ ಮ್ಯೂಸಿಷಿಯನ್ ಮೈಕಲ್ ಲೀಗ್ ಅಂತ. ಸೊ ಅವ್ರ ಸ್ಟುಡಿಯೋ ಸ್ಪೇನಲ್ಲಿತ್ತು. ಸೊ ಪಾರ್ಟ್ ಆಫ್ ದ ರೆಕಾರ್ಡಿಂಗ್ ಹ್ಯಾಪನ್ಡ್ ಹಿಯರ್ ಇನ್ ಬ್ಯಾಂಗ್ಳೂರ್. ಸೊ ಹೀ ಕೇಮ್. He enjoyed the experience of working with Indian classical and folk musicians, and I had the experience of going there, recording my parts, his parts, getting everything mixed. And ಅದೇ ಟೈಮಲ್ಲಿ ಬಹಳಷ್ಟು ಜನ ಸಂಗೀತಗಾರರು ಸಿಕ್ಕಿದ್ರು. ಅದಕ್ಕಿಂತ ಮುಂಚೆ ಸಿಕ್ಕಿದವರು ಎಲ್ಲ ಒಂದೇ, ನೀವು ಇವ್ರಿಗೆ ಗೊತ್ತಾ, ಇವ್ರಿಗೆ ಗೊತ್ತಾ, ನೀವೆಲ್ಲ ಒಂದೇ ಸರ್ಕಲ್ಲ, ಈ ಥರ. ಇಟ್ಸ್ ಅ ಸ್ಮಾಲ್ ವರ್ಲ್ಡ್ ಅಲ್ಟಿಮೇಟ್ಲಿ. ಅದು ಬಿಟ್ಟು ಬಹಳಷ್ಟು ಜನ ದೊಡ್ಡ ನನಗೆ ದೇವರು ಅಂತ ನಾನು ಅಂದ್ಕೊಂಡಿರೋ ಮ್ಯೂಸಿಷಿಯನ್ಸ್ ಲೈಕ್ ಬಾಬಿ ಮೆಕ್ಫೆರಿನ್, ಅವ್ರನ್ನೆಲ್ಲ ಭೇಟಿಯಾಗೋ ಒಂದು ಅವಕಾಶ ಆಯಿತು. ಆ್ಯಂಡ್ ಅಗೇನ್ ದಟ್ ವಾಸ್ ಥ್ರೂ ಒನ್ ಮೋರ್ ಗ್ರೇಟ್ ಮ್ಯೂಸಿಷಿಯನ್, ವಿಕ್ಟರ್ ವೂಟನ್, ಹೂ ಆಸ್ಕ್ಡ್ ಮೀ ಟು ಸಿಂಗ್ ಆನ್ ಹಿಸ್ ಆಲ್ಬಮ್ ಆಫ್ಟರ್ ವಾಚಿಂಗ್ ದಟ್ ವಿಡಿಯೋ. ಆ್ಯಂಡ್ ದೆನ್ ಹೀ ಸೆಡ್, ಹೇ, ಯು ಹ್ಯಾವ್ ಟು ಮೀಟ್ ಬಾಬಿ, ಐ ಥಿಂಕ್ ಯು ವಿಲ್ ಲವ್ ಟು ಹಿಯರ್ ಯು. ಅದು ಲೈಕ್ ನಾನು ಆ್ಯಕ್ಚುಲಿ ಅವ್ರ ಕಾನ್ಸರ್ಟ್ ಅಟೆಂಡ್ ಮಾಡ್ತಾ ಇದ್ದೀನಿ ಜಿನಿವಾದಲ್ಲಿ. ಐ ಆಮ್ ಜಸ್ಟ್ ಗೋಯಿಂಗ್ ದೇರ್ ಟು ವಾಚ್, ಐ ಜಸ್ಟ್ ವಾಂಟ್ ಟು ವಾಚ್ ಹಿಮ್ ಲೈವ್ ಒನ್ಸ್ ಅಂತ. He arranged a meeting with Bobby McFerrin's producer and manager. Wow. And gave me backstage access. I met him and he invited me to sing on stage with him. That led into me being part of his faculty in his circle singing school, where I was the only Indian vocal representative. So ಈ ಥರದ್ದೆಲ್ಲ ಒಂದು ದೊಡ್ಡ ಫ್ಯಾಮಿಲಿ ಪರಿಚಯ ಆಗಿದೆ ನನಗೆ. ಅಮೇಝಿಂಗ್. ಆ್ಯಂಡ್ ಐ ಫೀಲ್ ಸೋ ಪ್ರೌಡ್. ಅಲ್ಲಿ ಹೋಗ್ಬಿಟ್ಟು ಒಂದು ಲಂಬೋದರಲ್ಲ ಕುಮಿಕರನೋ ಅಥವಾ ಒಂದು ಸಮಥಿಂಗ್ ದ್ಯಾಟ್ ಈಸ್ ಫ್ರಮ್ ಹಿಯರ್ ಅವ್ರಿಗೆ ಸುಮ್ಮನೆ ಹಾಡು ತೋರಿಸೋದಕ್ಕೆ ಎಷ್ಟು ಹೆಮ್ಮೆ ಆಗತ್ತೆ ಅಂತಂದರೆ, ಐ ಥಿಂಕ್ ದೋಸ್ ಎಕ್ಸ್ಪೀರಿಯನ್ಸಸ್ ಆರ್ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅಫ್ಕೋರ್ಸ್ ಟ್ರಾವೆಲಿಂಗ್ ಬಂದಾಗ ಬೇರೆ ಬೇರೆ ಥರ ಟ್ರಾವೆಲರ್ಸ್ ಇರ್ತಾರೆ. ಇದಕ್ಕೆ 2 ಕನೆಕ್ಟೆಡ್ ಪ್ರಶ್ನೆ ಕೇಳ್ತೀನಿ. ಹ್ಯಾವ್ ಯು ಎವರ್ ಮಿಸ್ಡ್ ಎ ಫ್ಲೈಟ್? ಆ್ಯಂಡ್ ವಾಟ್ ಟೈಪ್ ಆಫ್ ಎ ಟ್ರಾವೆಲರ್ ಆರ್ ಯು? Okay. Never missed a flight. Wow. Except for when there is a delay and ನನ್ನ ಕನೆಕ್ಷನ್ ಮಿಸ್ ಆಗಿರೋದು ಸಾಕಷ್ಟು ಸತಿ ಆಗಿದೆ. ಸೊ ಅಲ್ಲಿ ಸೊಳ್ಳೆ ಹೊಡ್ಕೊಂಡು ಕೂತ್ಕೋಬೇಕು, ಅದೆಲ್ಲ ಆಗೇ ಆಗುತ್ತೆ. So that is from the airline? Yeah. Not from my end. Because I'm very, very careful and anxious about it all the time, about missing a flight. So much that ಹಿಂದಿನ ರಾತ್ರಿ ನನಗೆ ನಿದ್ದೆ ಬರಲ್ಲ. ಒಂದು ಅಲಾರಮ್ ಹೊಡಿಯೋಕ್ಕೆ 10 ಸತಿ ಎದ್ದಿರ್ತೀನಿ ನಾನೇ. ಸೊ ದ್ಯಾಟ್ ಈಸ್ ದೇರ್. ಆ್ಯಂಡ್ ಲೈಕ್ ಐ ಸೆಡ್, ಮೋಸ್ಟ್ ಆಫ್ ದ ಟೈಮ್ಸ್ ಐ ಆಮ್ ಅಲೋನ್. ಸೊ ನನಗೆ ಇಫ್ ಐ ಓವರ್ ಸ್ಲೀಪ್, ಮಿಸ್ ಆಗೋದ್ರೆ ಫ್ಲೈಟ್, ಎಸ್ಪೆಷಲಿ ದ ರಿಟರ್ನ್ ಫ್ಲೈಟ್ ಆರ್ ವಾಟ್ ಎವರ್ ಇಟ್ ಈಸ್ ಅ ವೆರಿ ಮೆಸ್ಸಿ ಸಿನಾರಿಯೋ ಆ ಥರ ಆದರೆ. ಅದಕ್ಕೆ ಐ ಆಮ್ ವೆರಿ ಕೇರ್ಫುಲ್, ಬಟ್ ಐ ಡೋಂಟ್ ಸ್ಲೀಪ್ ವೆಲ್ ದ ಪ್ರೀವಿಯಸ್ ನೈಟ್. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಪ್ಯಾಕ್ ಮಾಡ್ತಿರ್ತೀನಿ. So I get very little sleep. So ಅದೆಲ್ಲ ಇದೆ. Okay. Yeah. Well, that's good track record to have. Yeah. Lucky ಅಷ್ಟೇ. You could say that. Or yeah. Maybe my dad's time management skills have rubbed off on me ಅನ್ಸುತ್ತೆ. ಅಪ್ಪ ನಾನು 1 hour ಬಫರ್ ಇಟ್ಕೊಂಡ್ರೆ ಅಪ್ಪ 3 hour ಬಫರ್ ಇಟ್ಕೋತಾರೆ. Wow. So it comes from there. Of course. We wish you only more and more and more. More friends, more music, more collaborations. Thank you so much. You have been an ambassador and and at such a young age. So it is, we feel proud of you. And thank you so much for making time out of your super busy schedule. And it has been very nice. Very, very nice. Same here. ನಾನು ಹೇಳ್ದಂಗೆ ಈ ಟಾಪಿಕ್ ಬಂದಿದ್ದರಿಂದ ಎಷ್ಟೊಂದು ನೆನಪುಗಳು ಬಂತು, ಎಷ್ಟೊಂದು ಸ್ಟೋರೀಸ್, ಎಷ್ಟೊಂದು ಮೆಮೊರೀಸ್. ಸೊ ಯಾ, ಇಟ್ಸ್ ಅ ಗ್ರೇಟ್ ಪಾಡ್ಕಾಸ್ಟ್. Thank you. Congratulations to all of you for putting this up. Thank you so much. Thank you. For more interesting anecdotes and stories of many different artists coming along, please do join us for the next episode. Thank you.